9ನೇ ತರಗತಿ ವಿಷಯ ವಿಜ್ಞಾನ ಅಧ್ಯಾಯ 3 ಪರಮಾಣುಗಳು ಮತ್ತು ಅಣುಗಳು ಭಾಗ 3 ಈ ಅಧ್ಯಾಯಕ್ಕೆ ನಿಮಗೆ ಸ್ವಾಗತ. ಮಕ್ಕಳೇ, ಭಾಗ 3ರಲ್ಲಿ ನಾವು ತಿಳಿದುಕೊಳ್ಳಲಿರುವಂತಹ ಕಲಿಕಾಂಶಗಳು ಯಾವುವೆಂದರೆ ಅಯಾನ್ ಎಂದರೇನು, ಅಯಾನ್ಗಳ ವಿಧಗಳು, ಸಂಕೇತ ಮತ್ತು ರಾಸಾಯನಿಕ ಸೂತ್ರಗಳು, ರಾಸಾಯನಿಕ ಸೂತ್ರ ಬರೆಯುವ ವಿಧಾನ ಮತ್ತು ಅನುಸರಿಸಬೇಕಾದ ನಿಯಮಗಳು, ಮೋಲ್ನ ಪರಿಕಲ್ಪನೆ ಹಾಗೂ ಅವೋಗಾಡ್ರನ ಸಂಖ್ಯೆ ಇವುಗಳ ಬಗ್ಗೆ ತಿಳಿದುಕೊಳ್ಳೋಣ. ಮಕ್ಕಳೇ, ಈ ಅಧ್ಯಾಯದ 3ನೇ ಭಾಗದಲ್ಲಿ ಕಲಿಯುವಂತಹ ಪ್ರಮುಖ ಕಲಿಕಾಂಶಗಳು ಯಾವುವೆಂದರೆ ಅಯಾನು ಎಂದರೇನು, ಅಯಾನ್ಗಳ ವಿಧಗಳು, ಅಯಾನ್ನ ಅರ್ಥ, ಸಂಕೇತ ಮತ್ತು ರಾಸಾಯನಿಕ ಸೂತ್ರ, ರಾಸಾಯನಿಕ ಸೂತ್ರ ಬರೆಯುವ ವಿಧಾನ ಮತ್ತು ಅನುಸರಿಸಬೇಕಾದ ನಿಯಮಗಳು, ಮೋಲ್ನ ಪರಿಕಲ್ಪನೆ ಹಾಗೂ ಅವೋಗಾಡ್ರ ಸಂಖ್ಯೆ. ಮಕ್ಕಳೇ, ಮೊದಲಿಗೆ ನಾವು ಅಯಾನ್ ಎಂದರೇನು ಎಂಬುದರ ಬಗ್ಗೆ ತಿಳಿಯೋಣ. ಮಕ್ಕಳೇ, ನಾವು ಪ್ರತಿನಿತ್ಯ ಅಡುಗೆಯಲ್ಲಿ ಬಳಸುವಂತಹ ಈ ರಾಸಾಯನಿಕ ಯಾವುದು ಎಂದು ನಿಮಗೆ ತಿಳಿದಿದೆ ಅಲ್ಲವೇ? ಈ ರಾಸಾಯನಿಕ ಯಾವುದೆಂದರೆ ಅಡಿಗೆ ಉಪ್ಪು. ಅದರ ರಾಸಾಯನಿಕ ಹೆಸರು ಸೋಡಿಯಂ ಕ್ಲೋರೈಡ್. ಅಂದರೆ ನಾವು ಬಳಸುವಂತಹ ಈ ಅಡಿಗೆ ಉಪ್ಪು ಯಾವ 2 ಪರಮಾಣುಗಳಿಂದಾಗಿವೆ? ಸೋಡಿಯಂ ಮತ್ತು ಕ್ಲೋರಿನ್ ಎಂಬ 2 ಪರಮಾಣುಗಳಿಂದಾಗಿದೆ. ಅಡಿಗೆ ಉಪ್ಪಿನ ರಾಸಾಯನಿಕ ಹೆಸರು ಸೋಡಿಯಂ ಕ್ಲೋರೈಡ್. ಅದರ ಅಣುಸೂತ್ರ NaCl. ನೋಡಿ ಮಕ್ಕಳೇ, ಉಪ್ಪಿನಲ್ಲಿ 2 ಪರಮಾಣುಗಳಿವೆ, 2 ಬಗೆಯ ಪರಮಾಣುಗಳಿವೆ ಅಥವಾ 2 ಧಾತುಗಳಿವೆ. ಆ 2 ಧಾತುಗಳು ಯಾವುವೆಂದರೆ Na ಅಂದರೆ ಸೋಡಿಯಂ, Cl ಅಂದರೆ ಕ್ಲೋರಿನ್. ಮಕ್ಕಳೇ, ಈ ಚಿತ್ರವನ್ನು ಗಮನಿಸಿ. 2 ಬಗೆಯ ಪರಮಾಣುಗಳನ್ನು ನೀವು ಗಮನಿಸುತ್ತಿದ್ದೀರಲ್ಲವೇ? ನೋಡಿ ಮಕ್ಕಳೇ, ಉಪ್ಪಿನಲ್ಲಿ ಸೋಡಿಯಂ ಮತ್ತು ಕ್ಲೋರಿನ್ ಎಂಬ ಪರಮಾಣುಗಳು ಹೇಗೆ ಜೋಡಣೆಯಾಗಿವೆ? ಒತ್ತೊತ್ತಾಗಿ ಜೋಡಣೆಗೊಂಡಿವೆ. ನೋಡಿ ಮಕ್ಕಳೇ, ಈ ಚಿಕ್ಕದಾಗಿರುವಂತಹ ಪರಮಾಣು ಯಾವುದು? ಸೋಡಿಯಂ ಪರಮಾಣು. ಸೋಡಿಯಂಗಿಂತ ಕ್ಲೋರಿನ್ ಪರಮಾಣು ಗಾತ್ರದಲ್ಲಿ ದೊಡ್ಡದಾಗಿರುತ್ತದೆ. ಹಸಿರು ಬಣ್ಣದಲ್ಲಿರುವಂಥದ್ದು ಕ್ಲೋರಿನ್ ಪರಮಾಣು. ನೋಡಿದ್ರಲ್ಲ ಮಕ್ಕಳೇ, ಅಡಿಗೆ ಉಪ್ಪಿನಲ್ಲಿ ಹೇಗೆ ಸೋಡಿಯಂ ಮತ್ತು ಕ್ಲೋರಿನ್ ಪರಮಾಣುಗಳು ಜೋಡಣೆಗೊಂಡಿವೆ. ಹಾಗೆಯೇ ಸೋಡಿಯಂನಲ್ಲಿರುವಂತಹ 2 ಪರಮಾಣುಗಳು, ಅಡಿಗೆ ಉಪ್ಪಿನಲ್ಲಿರುವಂತಹ 2 ಪರಮಾಣುಗಳು ಯಾವುವೆಂದರೆ ಸೋಡಿಯಂ ಮತ್ತು ಕ್ಲೋರಿನ್. ನೋಡಿ ಮಕ್ಕಳೇ, ಇಲ್ಲಿ ಸೋಡಿಯಂ, ಇಲ್ಲಿ ಮೇಲ್ಗಡೆ ನಾವು ಒಂದು ಚಿಹ್ನೆಯನ್ನು ಬರೆದಿದ್ದೀವಿ, ಪ್ಲಸ್. ಪ್ಲಸ್ ಎಂದರೆ ಇದನ್ನು ನಾವು ಸೋಡಿಯಂ ಅಯಾನ್ ಎಂದು ಓದಬೇಕು. ಹಾಗೆ Cl ಮೈನಸ್ ಅಂತಿದೆ ಅಲ್ವಾ, ಇದು ಕ್ಲೋರೈಡ್ ಅಯಾನ್. ಹೀಗೆ ಅಡುಗೆ ಉಪ್ಪಿನಲ್ಲಿ ಸೋಡಿಯಂ ಅಯಾನ್ ಮತ್ತು ಕ್ಲೋರೈಡ್ ಅಯಾನ್ಗಳಿರುತ್ತವೆ. ಮಕ್ಕಳೇ, ಸೋಡಿಯಂ ಮತ್ತು ಕ್ಲೋರಿನ್ ಪರಮಾಣುವಿನ ರಚನೆಯನ್ನು ಗಮನಿಸಿ. ಸೋಡಿಯಂನಲ್ಲಿ 11 ಎಲೆಕ್ಟ್ರಾನ್ಗಳಿವೆ. ಅತ್ಯಂತ ಹೊರಕವಚದಲ್ಲಿ 1 ಎಲೆಕ್ಟ್ರಾನ್ ಇದೆ. ನೋಡಿ ಮಕ್ಕಳೇ,
ಪರಮಾಣುವಿನ ಈ ಕೇಂದ್ರದಲ್ಲಿ ಪ್ರೋಟಾನ್ ಮತ್ತು ನ್ಯೂಟ್ರಾನ್ಗಳಿರ್ತವೆ ಅಲ್ಲವೇ. ಸೋಡಿಯಂನಲ್ಲಿ 11 ಎಲೆಕ್ಟ್ರಾನ್ಗಳಿದ್ದು ಅತ್ಯಂತ ಹೊರಕವಚದಲ್ಲಿ 1 ಎಲೆಕ್ಟ್ರಾನನ್ನು ಹೊಂದಿದೆ. ಸೋಡಿಯಂ ಸ್ಥಿರ ವಿನ್ಯಾಸವನ್ನು ಹೊಂದಲು ಅಥವಾ ಸ್ಥಿರತೆಯನ್ನು ಪಡೆಯಲು ಅದು ತನ್ನಲ್ಲಿರುವ 1 ಎಲೆಕ್ಟ್ರಾನನ್ನು ಕಳೆದುಕೊಳ್ಳುತ್ತದೆ. 1 ಎಲೆಕ್ಟ್ರಾನನ್ನು ಕಳೆದುಕೊಂಡು ಸೋಡಿಯಂ ಪರಮಾಣು ಅಯಾನ್ ಆಗುತ್ತದೆ, ಅಂದರೆ ವಿದ್ಯುದಾವೇಶವನ್ನು ಪಡೆಯುತ್ತದೆ. ಕ್ಲೋರಿನ್ನಲ್ಲಿ 17 ಎಲೆಕ್ಟ್ರಾನ್ಗಳಿವೆ. ಅತ್ಯಂತ ಹೊರಕವಚದಲ್ಲಿ 7 ಎಲೆಕ್ಟ್ರಾನ್ಗಳಿವೆ. ನೋಡಿ ಮಕ್ಕಳೇ, ಸೋಡಿಯಂನಲ್ಲಿರುವಂತಹ 1 ಎಲೆಕ್ಟ್ರಾನು ಕ್ಲೋರಿನ್ಗೆ ವರ್ಗಾವಣೆ ಆಯಿತು. ಕ್ಲೋರಿನ್ 1 ಎಲೆಕ್ಟ್ರಾನನ್ನು ಪಡೆದುಕೊಂಡು ಅದು ಸ್ಥಿರತೆಯನ್ನು ಪಡೆದುಕೊಳ್ಳುತ್ತದೆ, ಅಂದರೆ ವಿದ್ಯುದಾವೇಶ ಹೊಂದುತ್ತದೆ. ಸೋಡಿಯಂ ಎಲೆಕ್ಟ್ರಾನನ್ನು ಕಳೆದುಕೊಂಡು ಧನ ಆವೇಶ ಹೊಂದುತ್ತದೆ. ಕ್ಲೋರಿನ್ 1 ಎಲೆಕ್ಟ್ರಾನನ್ನು ಸೋಡಿಯಂನಿಂದ ಪಡೆದುಕೊಂಡು ಋಣ ಆವೇಶವನ್ನು ಪಡೆಯುತ್ತದೆ. ಹೀಗೆ ವಿದ್ಯುತ್ಪೂರಿತವಾದಂತಹ ಕಣಗಳನ್ನು ನಾವು ಅಯಾನ್ಗಳು ಎಂದು ಕರೆಯುತ್ತೇವೆ. ಸೋಡಿಯಂ ಎಲೆಕ್ಟ್ರಾನನ್ನು ಕಳೆದುಕೊಂಡು ಧನಾವೇಶವನ್ನು ಪಡೆಯುವುದರಿಂದ ಇದು ಧನ ಅಯಾನ್ ಆಗಿದೆ. ಕ್ಲೋರಿನ್ 1 ಎಲೆಕ್ಟ್ರಾನನ್ನು ಪಡೆದುಕೊಂಡು ಇದು ಋಣ ಆವೇಶವನ್ನು ಹೊಂದುವುದರಿಂದ ಇದು ಋಣ ಅಯಾನ್ ಆಗಿದೆ. ಹಾಗಾದರೆ ಅಯಾನ್ ಎಂದರೇನು ಅಂತ ಹೇಗೆ ಉಂಟಾಗುತ್ತದೆ ಎಂದು ನಿಮಗೆ ತಿಳಿಯುತ್ತಲ್ಲವೇ ಮಕ್ಕಳೇ. ಅಯಾನ್ಗಳಲ್ಲಿ 2 ವಿಧ, ಧನ ಅಯಾನ್ ಮತ್ತು ಋಣ ಅಯಾನ್, ಕ್ಯಾಟ್ ಅಯಾನ್ ಅಥವಾ ಆ್ಯನ್ ಅಯಾನ್. ಮತ್ತೊಮ್ಮೆ ಗಮನಿಸಿ ಮಕ್ಕಳೇ, ಕ್ಯಾಟ್ ಅಯಾನ್ ಅಂದರೆ ಧನ ಆವೇಶವನ್ನು ಹೊಂದಿರುವಂತಹ ಅಯಾನ್. ಆ್ಯನ್ ಅಯಾನ್ ಎಂದರೆ ಋಣ ಆವೇಶವನ್ನು ಹೊಂದಿರುವ ಅಯಾನ್. ಯಾವುದೇ ಪರಮಾಣು ತನ್ನಲ್ಲಿರುವಂತಹ ಅತ್ಯಂತ ಹೊರಕವಚದಲ್ಲಿರುವಂತಹ ಎಲೆಕ್ಟ್ರಾನನ್ನು ಕಳೆದುಕೊಂಡಾಗ ಅಥವಾ ಯಾವುದೇ ಪರಮಾಣು ಎಲೆಕ್ಟ್ರಾನನ್ನು ಸ್ವೀಕರಿಸಿದಾಗ ಅವು ವಿದ್ಯುದಾವೇಶ ಕಣಗಳಾಗುತ್ತವೆ. ಅಂತಹ ವಿದ್ಯುತ್ಪೂರಿತವಾದ ಕಣಗಳಿಗೆ ನಾವು ಅಯಾನ್ಗಳು ಎಂದು ಕರೆಯುತ್ತೇವೆ. ಲೋಹ ಮತ್ತು ಅಲೋಹಗಳಿಂದ ಮಾಡಲ್ಪಟ್ಟಿರುವ ಸಂಯುಕ್ತಗಳಲ್ಲಿ ವಿದ್ಯುದಾವೇಶಯುಕ್ತ ಕಣಗಳಿರುತ್ತವೆ. ಇವುಗಳನ್ನು ಅಯಾನು ಎಂದು ಕರೆಯುತ್ತೇವೆ. ಹಾಗಾದರೆ ಅಯಾನ್ನ ಅರ್ಥ ನಿಮಗೆ ತಿಳಿಯುತ್ತಲ್ಲವೇ ಮಕ್ಕಳೇ. ಮಕ್ಕಳೇ, ಈ ರೀತಿಯಾಗಿ ಧನ ಅಯಾನ್ ಮತ್ತು ಋಣ ಅಯಾನ್ಗಳಿಂದಾಗಿರುವಂತಹ ಸಂಯುಕ್ತ ವಸ್ತುಗಳಿಗೆ ನಾವು ಅಯಾನಿಕ್ ಸಂಯುಕ್ತ ವಸ್ತುಗಳು ಎಂದು ಕರೆಯುತ್ತೇವೆ. ಹಾಗಾದರೆ ಉಪ್ಪು ಎಂತಹ ಸಂಯುಕ್ತವಾಗಿದೆ ಎಂದು ತಿಳಿಯುತ್ತಲ್ಲವೇ. ಉಪ್ಪಿನಲ್ಲಿ ಧನ ಅಯಾನ್ ಆದಂತಹ ಸೋಡಿಯಂ, ಋಣ ಅಯಾನ್ ಆದಂತಹ ಕ್ಲೋರೈಡ್ ಅಯಾನ್ ಇರುವುದರಿಂದ ಅಡಿಗೆ ಉಪ್ಪು ಒಂದು ಅಯಾನಿಕ್ ಸಂಯುಕ್ತ ವಸ್ತು ಎಂದು ನಾವು ಹೇಳಬಹುದಲ್ಲವೇ. ಹಾಗಾದರೆ ಅಯಾನಿಕ್ ಸಂಯುಕ್ತಗಳಿಗೆ ಮತ್ತಷ್ಟು ಉದಾಹರಣೆಗಳನ್ನು ನಾವು ತಿಳಿದುಕೊಳ್ಳೋಣ. ನೋಡಿ ಮಕ್ಕಳೇ, ನಿಮ್ಮ ಪಠ್ಯಪುಸ್ತಕದಲ್ಲಿ ಕೆಲವೊಂದು ಅಯಾನಿಕ್ ಸಂಯುಕ್ತಗಳಿಗೆ ಉದಾಹರಣೆಗಳನ್ನು ನೀಡಲಾಗಿದೆ. ಕ್ಯಾಲ್ಶಿಯಂ ಆಕ್ಸೈಡ್, ಅದರಲ್ಲಿರುವಂತಹ ಘಟಕ ಧಾತುಗಳು ಯಾವುವೆಂದರೆ ಕ್ಯಾಲ್ಶಿಯಂ ಮತ್ತು ಆಕ್ಸಿಜನ್. ಹಾಗೆ ಅದರ ರಾಶಿ ಅನುಪಾತ 5:2. ಮೆಗ್ನೀಷಿಯಂ ಸಲ್ಫೈಡ್, ಅದರಲ್ಲಿರುವಂತಹ ಧಾತುಗಳು ಮೆಗ್ನೀಷಿಯಂ ಮತ್ತು ಸಲ್ಫರ್. ಹಾಗೆಯೇ ಸೋಡಿಯಂ ಕ್ಲೋರೈಡ್ನಲ್ಲಿರುವಂತಹ 2 ಘಟಕ ಧಾತುಗಳು ಯಾವುವು? ಸೋಡಿಯಂ ಮತ್ತು ಕ್ಲೋರಿನ್. ಹಾಗೆ ರಾಶಿ ಅನುಪಾತವನ್ನು ಗಮನಿಸಿ ಮಕ್ಕಳೇ.
ಮಕ್ಕಳೇ, ನಿಮ್ಮ ಪಠ್ಯಪುಸ್ತಕದಲ್ಲಿ ಕೆಲವು ಅಯಾನ್ಗಳ ಹೆಸರು ಮತ್ತು ಸಂಕೇತಗಳನ್ನು ನೀಡಲಾಗಿದೆ. ಅವುಗಳನ್ನು ಗಮನಿಸಿ. ಸೋಡಿಯಂ ಅಯಾನ್, ಅದರ ಸಂಕೇತ Na+. ಪೊಟ್ಯಾಷಿಯಂ ಅಯಾನ್ K+, ಬೆಳ್ಳಿ Ag+, ತಾಮ್ರ Cu+, ಮೆಗ್ನೀಷಿಯಂ Mg2+, ಕ್ಯಾಲ್ಶಿಯಂ Ca2+, ಸತು Zn2+, ಕಬ್ಬಿಣ Fe2+, ತಾಮ್ರ Cu2+, ಅಲ್ಯೂಮಿನಿಯಂ Al3+, ಕಬ್ಬಿಣ Fe3+. ಇವೆಲ್ಲವೂ ಲೋಹೀಯ ಅಯಾನ್ಗಳಾಗಿವೆ. ಹಾಗೆ ಅಲೋಹೀಯ ಧಾತುಗಳು ಯಾವುವು? ಅವುಗಳ ಸಂಕೇತಗಳನ್ನು ನೋಡಿ ಮಕ್ಕಳೇ. ಹೈಡ್ರೋಜನ್ H+, ಹೈಡ್ರೈಡ್ H-, ಕ್ಲೋರೈಡ್ ಅಯಾನ್ ಅಡಿಗೆ ಉಪ್ಪಿನಲ್ಲಿತ್ತಲ್ವ ಇದು Cl-, ಬ್ರೋಮೈಡ್ Br-, ಅಯೋಡೈಡ್ I-, ಆಕ್ಸೈಡ್ O2-, ಸಲ್ಫೈಡ್ S2-. ಲೋಹೀಯ ಅಯಾನ್ಗಳು ಹಾಗೂ ಅಲೋಹೀಯ ಅಯಾನ್ಗಳನ್ನು ತಿಳಿದುಕೊಂಡ್ರಲ್ವ ಮಕ್ಕಳೇ. ಇಲ್ಲಿ ಗಮನಿಸಿ, ಒಂದಕ್ಕಿಂತ ಹೆಚ್ಚು ಪರಮಾಣುಯ ಅಯಾನ್ಗಳು ಅಂದರೆ ಬಹುಪರಮಾಣುಯ ಅಯಾನ್ಗಳನ್ನು ಗಮನಿಸಿ. ಒಂದಕ್ಕಿಂತ ಹೆಚ್ಚು ಪರಮಾಣುಗಳನ್ನು ಹೊಂದಿರುವಂತಹ ಬಹುಪರಮಾಣುಯ ಅಯಾನ್ಗಳು. ಅಮೋನಿಯಂ ಅಯಾನ್, ಅದರ ಸಂಕೇತ NH4+, ಹೈಡ್ರಾಕ್ಸೈಡ್ OH-, ನೈಟ್ರೈಟ್ ಅಯಾನ್ನ ಸಂಕೇತ NO3-, ಹೈಡ್ರೋಜನ್ ಕಾರ್ಬೋನೇಟ್ HCO3-, ಕಾರ್ಬೋನೇಟ್ CO3-2-, ಸಲ್ಫೈಟ್ ಅಯಾನ್ SO3-2-, ಸಲ್ಫೇಟ್ SO4-2-, ಫಾಸ್ಫೇಟ್ PO4-3-. ಹಾಗಾದರೆ ಅಯಾನ್ಗಳು ಎಂದರೇನು? ಅಯಾನ್ಗಳ ವಿಧಗಳು, ಅವುಗಳ ಸಂಕೇತಗಳನ್ನು ಹೇಗೆ ಬರೆಯಬಹುದು ಎಂದು ನಿಮಗೆ ತಿಳಿಯಿತು. ಇಂತಹ ಅಯಾನ್ಗಳಿಂದಾದಂತಹ ಸಂಯುಕ್ತಗಳೇ ಅಯಾನಿಕ್ ಸಂಯುಕ್ತಗಳಾಗಿವೆ. ಹಾಗಾದರೆ ಮತ್ತಷ್ಟು ಅಯಾನಿಕ್ ಸಂಯುಕ್ತಗಳಿಗೆ ನಾವು ಉದಾಹರಣೆಯನ್ನು ತಿಳಿದುಕೊಳ್ಳೋಣ ಮಕ್ಕಳೇ. ನೋಡಿ ಮಕ್ಕಳೇ, ಅಯಾನಿಕ್ ಸಂಯುಕ್ತಗಳಿಗೆ ಮತ್ತೊಂದು ಉದಾಹರಣೆ ಎಂದರೆ ಮೆಗ್ನೀಷಿಯಂ ಕ್ಲೋರೈಡ್. ಮೆಗ್ನೀಷಿಯಂ ಕ್ಲೋರೈಡ್ನ ಅಣುಸೂತ್ರ MgCl2. ಇದರಲ್ಲಿರುವಂತಹ ಲೋಹದ ಘಟಕ ಮೆಗ್ನೀಷಿಯಂ. ಹಾಗೆ ಅಲೋಹ ಕ್ಲೋರೈಡ್ ಅಂದರೆ ಕ್ಲೋರಿನ್ ಧಾತುವಿಂದ ಆಗಿದೆ. ಮೆಗ್ನೀಷಿಯಂ ಧನ ಅಯಾನನ್ನು ಹೊಂದಿದ್ದರೆ ಕ್ಲೋರೈಡ್ ಋಣ ಅಯಾನನ್ನು ಹೊಂದಿದೆ. ಆದ್ದರಿಂದ ಮೆಗ್ನೀಷಿಯಂ ಕ್ಲೋರೈಡ್ ಎಂತಹ ಸಂಯುಕ್ತ? ಅಯಾನಿಕ್ ಸಂಯುಕ್ತ. ಕ್ಯಾಲ್ಶಿಯಂ ಆಕ್ಸೈಡ್, ಅದರ ಅಣುಸೂತ್ರ CaO. Ca ಕ್ಯಾಟಯಾನ್, O ಆ್ಯನಯಾನ್. ಮೆಗ್ನೀಷಿಯಂ ಸಲ್ಫೈಡ್ Mgs, ಮೆಗ್ನೀಷಿಯಂ ಧನ ಅಯಾನ್, ಸಲ್ಫೈಡ್ ಋಣ ಅಯಾನನ್ನು ಹೊಂದಿದೆ. ಹೀಗೆ ಕ್ಯಾಟಯಾನ್ ಮತ್ತು ಆ್ಯನಯಾನ್ಗಳಿಂದಾದಂತಹ ವಸ್ತುಗಳಿಗೆ ನಾವು ಅಯಾನಿಕ್ ಸಂಯುಕ್ತಗಳೆಂದು ಕರೆಯುತ್ತೇವೆ ಎಂದು ತಿಳಿಯುತ್ತಲ್ಲವೇ ಮಕ್ಕಳೇ? ಮಕ್ಕಳೇ, ಈ ನೀಲಿ ಬಣ್ಣದಲ್ಲಿರುವಂತಹ ಹರಳುಗಳನ್ನು ಗಮನಿಸಿ. ಇವುಗಳನ್ನು ನೀವು ನೋಡಿದ್ದೀರಿ ಅಲ್ಲವೇ? ಆ ನೀಲಿ ಬಣ್ಣದ ಹರಳುಗಳು ತಾಮ್ರದ ಸಲ್ಫೇಟ್ನ ಹರಳುಗಳಾಗಿವೆ. ಹೇಗೆ ಉಪ್ಪಿನ ಹರಳುಗಳನ್ನು ನೋಡಿದ್ದೀರಲ್ವಾ? ಹಾಗೆಯೇ ಇದು ತಾಮ್ರದ ಸಲ್ಫೇಟ್ ಎಂಬ ಅಯಾನಿಕ್ ಸಂಯುಕ್ತದ ಹರಳು. ಅಂದರೆ ಈ ಅಯಾನಿಕ್ ಸಂಯುಕ್ತವು ಕೂಡ ಅಯಾನ್ಗಳಿಂದಾಗಿದೆ. ತಾಮ್ರದ ಸಲ್ಫೇಟ್ ಕೂಡ ಒಂದು ಅಯಾನಿಕ್ ಸಂಯುಕ್ತವಾಗಿದೆ. ಅದರ ಅಣುಸೂತ್ರ CuSO4. Cu ಧನ ಅಯಾನ್ ಹೊಂದಿದ್ದರೆ ಸಲ್ಫೇಟು ಋಣ ಅಯಾನನ್ನು ಹೊಂದಿದೆ.
ಮಕ್ಕಳೇ, ನೀವು ಈಗಾಗಲೇ ಧಾತುಗಳ ಸಂಕೇತಗಳ ಬಗ್ಗೆ ತಿಳಿದುಕೊಂಡಿದ್ದೀರಿ ಅಲ್ಲವೇ? ಸಂಕೇತ ಎಂದರೆ ಧಾತುಗಳ ಪರಮಾಣುಗಳನ್ನು ಸಂಕ್ಷಿಪ್ತವಾಗಿ ಸೂಚಿಸುವಂತಹ ವಿಧಾನವೇ ಸಂಕೇತ. ಬರ್ಜಿಲಿಯಸ್ ಕಂಡುಹಿಡಿದಂತಹ ಸಂಕೇತಗಳ ಸೂಚಿಸುವ ವಿಧಾನ, IUPAC ಸಂಸ್ಥೆಯ ವಿಧಾನಗಳ ಬಗ್ಗೆ ನೀವು ತಿಳಿದುಕೊಂಡಿದ್ದೀರಿ ಅಲ್ಲವೇ? ಕೆಲವೊಂದು ಉದಾಹರಣೆಗಳನ್ನು ಗಮನಿಸಿ ಮಕ್ಕಳೇ. Mg ಅಂದರೆ ಮೆಗ್ನೀಷಿಯಂ, ಮೆಗ್ನೀಷಿಯಂನ ಸಂಕೇತ Mg. ಸೋಡಿಯಂನ ಸಂಕೇತ Na. ಹಾಗೆಯೇ ಬೆಳ್ಳಿಯ ಸಂಕೇತ ಸಿಲ್ವರ್ Ag. ಮಕ್ಕಳೇ, ನಾವೀಗ ಸಂಯುಕ್ತಗಳ ರಾಸಾಯನಿಕ ಸೂತ್ರಗಳ ಬಗ್ಗೆ ತಿಳಿಯೋಣ. ಇಲ್ಲಿ ಕೆಲವು ಉದಾಹರಣೆಗಳನ್ನು ಗಮನಿಸಿ ಮಕ್ಕಳೇ. ಮೊದಲನೆಯ ಉದಾಹರಣೆ, 1 ಕಾರ್ಬನ್ ಪರಮಾಣು ಇದ್ದು 4 ಹೈಡ್ರೋಜನ್ ಪರಮಾಣುಗಳಿಂದಾದಂಥ ಈ ಸಂಯುಕ್ತವೇ ಮೀಥೇನ್. ಇದರಲ್ಲಿರುವಂತಹ ಪ್ರತಿಯೊಂದು ಬಗೆಯ ಪರಮಾಣುಗಳನ್ನು ನಾವು ಸೂಚಿಸಲಿಕ್ಕೆ ಬಳಸ್ತಾ ಇರುವಂಥ ಸಂಕ್ಷಿಪ್ತ ವಿಧಾನವೇ ರಾಸಾಯನಿಕ ಸೂತ್ರವಾಗಿದೆ. ಹಾಗಾದರೆ ಮೀಥೇನಿನ ರಾಸಾಯನಿಕ ಸೂತ್ರವೇನು ಮಕ್ಕಳೇ? CH4. ಇಲ್ಲಿ ಗಮನಿಸಿ ಮಕ್ಕಳೇ, ಅಂದರೆ ಈ ರಾಸಾಯನಿಕ ಸೂತ್ರ ಏನನ್ನು ಸೂಚಿಸುತ್ತದೆ? ಆ ಸಂಯುಕ್ತದಲ್ಲಿರುವಂತಹ ಪ್ರತಿಯೊಂದು ಪರಮಾಣುಗಳ ಸಂಖ್ಯೆಗಳನ್ನು ಸೂಚಿಸುತ್ತದೆ. ಹಾಗಾಗಿ ಮೀಥೇನಲ್ಲಿ ಎಷ್ಟು ಕಾರ್ಬನ್ ಇದೆ? 1 ಕಾರ್ಬನ್ ಪರಮಾಣು ಇದೆ, 4 ಹೈಡ್ರೋಜನ್ ಪರಮಾಣು ಇದೆ ಎಂದು ಸೂಚಿಸುತ್ತದೆ. ಹಾಗೆಯೇ ಮತ್ತೊಂದು ಸಂಯುಕ್ತದ ರಾಸಾಯನಿಕ ಸೂತ್ರವನ್ನು ಗಮನಿಸಿ ಮಕ್ಕಳೇ. ನೋಡಿ ಮಕ್ಕಳೇ, ಇಲ್ಲಿ ಹೈಡ್ರೋಜನ್ ಪರಮಾಣು ಇದೆ, ಹಾಗೆಯೇ ಕ್ಲೋರಿನ್ ಪರಮಾಣು ಇದೆ. ಹೈಡ್ರೋಜನ್ ಕ್ಲೋರಿನಿಂದಾದಂತಹ ಸಂಯುಕ್ತದ ಹೆಸರೇ ಹೈಡ್ರೋಜನ್ ಕ್ಲೋರೈಡ್ ಅಥವಾ ಹೈಡ್ರೋಕ್ಲೋರಿಕ್ ಆಮ್ಲ. ಈ ಹೈಡ್ರೋಕ್ಲೋರಿಕ್ ಅಥವಾ ಹೈಡ್ರೋಕ್ಲೋರೈಡ್ ಅಣುವಿನ ಅಣುಸೂತ್ರ ಏನು ಹಾಗಾದರೆ? HCl. ಅಂದರೆ ಅದರಲ್ಲಿ 1 ಹೈಡ್ರೋಜನ್ ಪರಮಾಣು ಇದೆ, ಹಾಗೆ 1 ಕ್ಲೋರಿನ್ ಪರಮಾಣು ಇದೆ ಎಂದು ಸೂಚಿಸುತ್ತದೆ. ಹಾಗೆಯೇ ಮತ್ತೊಂದು ಅಣುವಿನ ಸೂತ್ರ, ರಾಸಾಯನಿಕ ಸೂತ್ರ NaCl. ಅಡಿಗೆ ಉಪ್ಪಿನ ರಾಸಾಯನಿಕ ಸೂತ್ರ NaCl. ಸೋಡಿಯಂ ಕ್ಲೋರೈಡ್ನಲ್ಲಿ 1 ಸೋಡಿಯಂ ಪರಮಾಣು ಮತ್ತು 1 ಕ್ಲೋರಿನ್ ಪರಮಾಣು ಇದೆ ಎಂದು ಸೂಚಿಸುತ್ತದೆ. ಹಾಗಾದರೆ ರಾಸಾಯನಿಕ ಸೂತ್ರವೇನು ಎಂಬುದು ತಿಳಿಯುತ್ತಲ್ಲವೇ ಮಕ್ಕಳೇ? ಮತ್ತೊಮ್ಮೆ ಗಮನಿಸಿ. ರಾಸಾಯನಿಕ ಸೂತ್ರವೆಂದರೆ ಸಂಯುಕ್ತದಲ್ಲಿರುವಂತಹ ಪ್ರತಿಯೊಂದು ಧಾತುವಿನ ಪರಮಾಣುವಿನ ಸಂಖ್ಯೆಯನ್ನು ಸೂಚಿಸಲು ಬಳಸುವಂತಹ ಸಂಕ್ಷಿಪ್ತ ವಿಧಾನವೇ ರಾಸಾಯನಿಕ ಸೂತ್ರ ಅಥವಾ ಅಣುಸೂತ್ರವಾಗಿದೆ. ಈ ಸೂತ್ರಗಳು ಒಂದು ಅಣುವನ್ನು ಸೂಚಿಸುತ್ತವೆ. 1 ಮೀಥೇನ್ ಪರಮಾಣು, 1 ಹೈಡ್ರೋಕ್ಲೋರಿಕ್ ಆಮ್ಲದ ಅಣು ಅಥವಾ ಹೈಡ್ರೋಜನ್ ಕ್ಲೋರೈಡ್ ಅಣು, ಸೋಡಿಯಂ ಕ್ಲೋರೈಡ್ನ 1 ಅಣು ಎಂದು ಸೂಚಿಸುತ್ತದೆ. ಮಕ್ಕಳೇ, ನಾವು ಯಾವುದೇ ಸಂಯುಕ್ತದ ರಾಸಾಯನಿಕ ಸೂತ್ರ ಬರೀಬೇಕಂದ್ರೆ ನಮಗೇನು ಗೊತ್ತಿರಬೇಕು? ಆ ಸಂಯುಕ್ತದಲ್ಲಿರುವಂತಹ ಧಾತುಗಳ ಸಂಕೇತಗಳು ನಮಗೆ ತಿಳಿದಿರಬೇಕು. ಅದಕ್ಕೋಸ್ಕರ ನಾವು ಮೊದಲು ಧಾತುಗಳ ಸಂಕೇತಗಳನ್ನು ಬರೆಯುವುದನ್ನು ಚೆನ್ನಾಗಿ ಕಲಿತಿರಬೇಕು. ವಿದ್ಯಾರ್ಥಿಗಳೇ, ನಾವು ಯಾವುದೇ ಸಂಯುಕ್ತದ ರಾಸಾಯನಿಕ ಸೂತ್ರ ಬರೆಯಲು ತಿಳಿದಿರಬೇಕಾದಂತಹ ಅಂಶಗಳನ್ನು ನಾವೀಗ ತಿಳಿಯೋಣ. ಮೊದಲನೇದಾಗಿ ಆ ಸಂಯುಕ್ತದಲ್ಲಿರುವ ಧಾತುಗಳ ಸಂಕೇತಗಳು ನಮಗೆ ತಿಳಿದಿರಬೇಕು. ಎರಡನೇ ಅಂಶವೆಂದರೆ ಆ ಧಾತುಗಳ ಸಂಯೋಗ ಸಾಮರ್ಥ್ಯ ನಮಗೆ ತಿಳಿದಿರಬೇಕು. ಅಂದರೆ
ಆ ಸಂಯುಕ್ತದಲ್ಲಿರುವಂತಹ ಪ್ರತಿಯೊಂದು ಧಾತುವಿನ ವೇಲೆನ್ಸಿ ಅಥವಾ ಸಂಯೋಗ ಸಾಮರ್ಥ್ಯ ನಮಗೆ ತಿಳಿದಿರಬೇಕು. ಮಕ್ಕಳೇ, ಸಂಯೋಗ ಸಾಮರ್ಥ್ಯ, ಧಾತುವಿನ ಸಂಯೋಗ ಸಾಮರ್ಥ್ಯವನ್ನು ನಾವು ವೇಲೆನ್ಸಿ ಎಂದು ಕರೆಯುತ್ತೇವೆ. ಹಾಗಾದರೆ ಸಂಯೋಗ ಸಾಮರ್ಥ್ಯದ ವ್ಯಾಖ್ಯೆಯನ್ನು ತಿಳಿದುಕೊಳ್ಳೋಣವೇ? ಧಾತುವೊಂದರ ಎಷ್ಟು ಇಲೆಕ್ಟ್ರಾನ್ಗಳು ಇನ್ನೊಂದು ಧಾತುವಿನೊಂದಿಗೆ ಸಂಯೋಗ ಹೊಂದುತ್ತವೆ. ಅಂದರೆ ಧಾತುವೊಂದರ ಎಷ್ಟು ಎಲೆಕ್ಟ್ರಾನ್ಗಳು ಇನ್ನೊಂದು ಧಾತುವಿನೊಂದಿಗೆ ಸಂಯೋಗ ಹೊಂದುತ್ತವೆ ಎನ್ನುವುದನ್ನು ಆ ಧಾತುವಿನ ಸಂಯೋಗ ಸಾಮರ್ಥ್ಯ ಅಥವಾ ವೇಲೆನ್ಸಿ ಎಂದು ಕರೆಯುತ್ತೇವೆ. ಇದನ್ನು ಒಂದು ಉದಾಹರಣೆಯ ಮೂಲಕ ತಿಳಿದುಕೊಳ್ಳೋಣ. ಮಕ್ಕಳೇ, ಈ ಚಿತ್ರವನ್ನು ಗಮನಿಸಿ. ಇದು ಯಾವ ಪ್ರಾಣಿಯ ಚಿತ್ರ ಎಂದು ಊಹಿಸಬಲ್ಲಿರಾ? ಇದು ಮೃದ್ವಂಗಿಗಳ ವಂಶಕ್ಕೆ ಸೇರಿದಂತಹ ಅಕಶೇರುಕ ಪ್ರಾಣಿಯಾದ ಆಕ್ಟೋಪಸ್. ಆಕ್ಟ್ ಅಂದರೆ 8. ಅಂದರೆ ಎಷ್ಟು ಕೈಗಳನ್ನು ಹೊಂದಿದೆ ನೋಡಿ ಮಕ್ಕಳೇ. ಇದು ಎಣಿಸ್ರಿ, ಅದರಲ್ಲಿ ಎಷ್ಟು ಕೈಗಳಿವೆ ಎಂದು. 8 ಇದೆ ಅಲ್ವಾ? ಆಕ್ಟೋಪಸ್ 8 ಕೈಗಳನ್ನು ಅಥವಾ 8 ಬಾಹುಗಳನ್ನು ಹೊಂದಿದೆ. ಹಾಗೆಯೇ ಪಕ್ಕದಲ್ಲಿರುವಂತಹ ಚಿತ್ರವನ್ನು ಗಮನಿಸಿ. ಮಾನವನ ಕೈಗಳು ಎಷ್ಟಿವೆ ಮಕ್ಕಳೇ? 2 ಅಲ್ವಾ? ಹಾಗಾದರೆ ಆಕ್ಟೋಪಸ್ನಲ್ಲಿ 8 ಕೈಗಳಿವೆ, ಮನುಷ್ಯರಲ್ಲಿ 2 ಕೈಗಳಿವೆ. ಮನುಷ್ಯನ ಈ 2 ಕೈಗಳನ್ನು ಹಿಡಿದುಕೊಳ್ಳಬೇಕಾದರೆ ಆಕ್ಟೋಪಸ್ನಲ್ಲಿರುವ ಎಷ್ಟು ಕೈಗಳು ಅವಶ್ಯಕತೆ ಇದೆ? 2 ಕೈಗಳು. ಹಾಗಾದರೆ ಆಕ್ಟೋಪಸ್ನಲ್ಲಿ 8 ಕೈಗಳಿರುವುದರಿಂದ ಒಟ್ಟು ಎಷ್ಟು ಮನುಷ್ಯನ ಕೈಗಳನ್ನು ಆಕ್ಟೋಪಸ್ ಹಿಡಿದುಕೊಳ್ಳಬಹುದು? ಊಹಿಸಬಲ್ಲಿರ ಮಕ್ಕಳೇ? ಚಿತ್ರವನ್ನು ಗಮನಿಸಿ ಮಕ್ಕಳೇ. ಆಕ್ಟೋಪಸ್ ಎಷ್ಟು ಮಾನವನನ್ನು ಹಿಡಿದುಕೊಳ್ಳಬಹುದು? ಎಷ್ಟು ಮಾನವನ? 4 ಮಾನವರ ಕೈಗಳನ್ನು ಹಿಡಿದುಕೊಳ್ಳಬಹುದಲ್ಲವೇ? ಅದು ಆಕ್ಟೋಪಸ್ನ ಸಂಯೋಗ ಸಾಮರ್ಥ್ಯವಾಗಿದೆ. ಆಕ್ಟೋಪಸ್ O ಅಂದು ತೆಗೆದುಕೊಂಡರೆ, H ಎಂದರೆ ಹ್ಯೂಮನ್, ಮಾನವನ ಕೈಗಳು. ಹಾಗಾದರೆ ಇದರ ವೇಲೆನ್ಸಿ ಬಳಸಿ ನಾವು ಹೇಗೆ ಅಣುಸೂತ್ರ ಬರೆಯಬಹುದು? OH 4. ಇಲ್ಲಿ 4 ಎಂಬುದು ಆಕ್ಟೋಪಸ್ನ ಸಂಯೋಗ ಸಾಮರ್ಥ್ಯವಾಗಿದೆ. ಅಂದರೆ ಆಕ್ಟೋಪಸ್ ಎಷ್ಟು ಮಾನವನ ಕೈಗಳೊಂದಿಗೆ ಸಂಯೋಗ ಹೊಂದಬಲ್ಲದು ಅಥವಾ ಕೈಗಳನ್ನು ಹಿಡಿದುಕೊಳ್ಳಬಹುದು ಎಂದರೆ 4 ಮಾನವನ ಕೈಗಳನ್ನು ಹಿಡಿದುಕೊಳ್ಳಬಹುದು. ಹಾಗಾದರೆ ಅದೇ ಆಕ್ಟೋಪಸ್ನ ಸಂಯೋಗ ಸಾಮರ್ಥ್ಯವಾಗಿದೆ ಅಥವಾ ವೇಲೆನ್ಸಿ ಆಗಿದೆ. ಧಾತುವೊಂದರ ಪರಮಾಣುಗಳು ಇನ್ನೊಂದು ಧಾತುವಿನ ಪರಮಾಣುವಿನೊಂದಿಗೆ ಸಂಯೋಗ ಹೊಂದಿ ರಾಸಾಯನಿಕ ಸಂಯುಕ್ತವನ್ನು ಉಂಟು ಮಾಡುತ್ತವೆ ಎನ್ನುವುದನ್ನು ತಿಳಿಯಲು ವೇಲೆನ್ಸಿಯನ್ನು ಬಳಸಬಹುದು. ಈ ಉದಾಹರಣೆಯ ಮೂಲಕ ನೀವು ಇತರ ಸಂಯುಕ್ತಗಳ ಅಣುಸೂತ್ರಗಳನ್ನು ಬರೆಯುವುದನ್ನು ಕಲಿಯಬೇಕು ಮಕ್ಕಳೇ. ಹಾಗಾದರೆ ರಾಸಾಯನಿಕ ಸೂತ್ರ ಬರೆಯಲು ತಿಳಿದಿರಬೇಕಾದ ಅಂಶಗಳು ಯಾವುವು? ಧಾತುಗಳ ಸಂಕೇತಗಳು ತಿಳಿದಿರಬೇಕು, ಹಾಗೆ ಧಾತುಗಳ ಸಂಯೋಗ ಸಾಮರ್ಥ್ಯ ತಿಳಿದಿರಬೇಕಲ್ಲವೇ? ವೇಲೆನ್ಸಿ ಅಥವಾ ಸಂಯೋಗ ಸಾಮರ್ಥ್ಯ ಎಂದರೇನು? ಮತ್ತೊಮ್ಮೆ ಗಮನಿಸಿ ಮಕ್ಕಳೇ. ಧಾತುವೊಂದರ ಎಷ್ಟು ಎಲೆಕ್ಟ್ರಾನ್ಗಳು ಇನ್ನೊಂದು ಧಾತುವಿನೊಂದಿಗೆ ಸಂಯೋಗ ಹೊಂದುತ್ತವೆ ಎಂಬುದೇ ಆ ಧಾತುವಿನ ಸಂಯೋಗ ಸಾಮರ್ಥ್ಯವಾಗಿರುತ್ತದೆ. ನೋಡಿ ಮಕ್ಕಳೇ, ಇಲ್ಲಿ ಕೆಲವು ಉದಾಹರಣೆಗಳನ್ನು ಗಮನಿಸಿ.
Na ಪ್ಲಸ್ ಪ್ಲಸ್ ಅಂದರೆ 1 ಪ್ಲಸ್ ಅಂತ ಅರ್ಥ ಇದು. ಅಂದರೆ ಸೋಡಿಯಂ ಎಷ್ಟು ಎಲೆಕ್ಟ್ರಾನುಗಳನ್ನು ಇನ್ನೊಂದು ಧಾತುವಿನೊಂದಿಗೆ ಸಂಯೋಗ ಹೊಂದುತ್ತದೆ? 1 ಎಲೆಕ್ಟ್ರಾನ್. ಹಾಗೆಯೇ ಹೈಡ್ರೋಜನ್ನ ಎಷ್ಟು ಎಲೆಕ್ಟ್ರಾನುಗಳು ಇನ್ನೊಂದು ಧಾತುವಿನೊಂದಿಗೆ ಸಂಯೋಗ ಹೊಂದುತ್ತದೆ? 1 ಎಲೆಕ್ಟ್ರಾನ್. ಹಾಗೆಯೇ ಕ್ಲೋರಿನ್ ಮೈನಸ್ ಅಂದರೆ -1 ಅಂತ ಅಲ್ವಾ? ಹಾಗಾದರೆ ಕ್ಲೋರಿನ್ನ ಎಷ್ಟು ಎಲೆಕ್ಟ್ರಾನುಗಳು ಇನ್ನೊಂದು ಧಾತುವಿನೊಂದಿಗೆ ಸಂಯೋಗ ಹೊಂದುತ್ತವೆ? ಅದು ಕೂಡ 1. ಹಾಗೆ ಇಲ್ಲಿ Ca++ 2 ಪ್ಲಸ್ ಇದೆ ಇಲ್ಲಿ. ಗಮನಿಸಿ ಮಕ್ಕಳೇ, ಇದರ ಅರ್ಥ ಎಷ್ಟು ಎಲೆಕ್ಟ್ರಾನುಗಳು ಸಂಯೋಗ ಹೊಂದುತ್ತವೆ? 2 ಎಲೆಕ್ಟ್ರಾನುಗಳೊಂದಿಗೆ ಕ್ಯಾಲ್ಶಿಯಂನ 2 ಎಲೆಕ್ಟ್ರಾನುಗಳು ಇನ್ನೊಂದು ಧಾತುವಿನೊಂದಿಗೆ ಸಂಯೋಗ ಹೊಂದುತ್ತವೆ. ಹಾಗೆ Fe2+ ಕಬ್ಬಿಣದ ಎಷ್ಟು ಎಲೆಕ್ಟ್ರಾನ್ಗಳು ಇತರ ಧಾತುವಿನೊಂದಿಗೆ ಸಂಯೋಗ ಹೊಂದುತ್ತವೆ? 2 ಎಲೆಕ್ಟ್ರಾನ್ಗಳು. ಹಾಗೆಯೇ ಕೆಲವೊಂದು ಸಂಯುಕ್ತಗಳಲ್ಲಿ ಕಬ್ಬಿಣದ 3 ಎಲೆಕ್ಟ್ರಾನ್ಗಳು ಇನ್ನೊಂದು ಧಾತುವಿನೊಂದಿಗೆ ಸಂಯೋಗ ಹೊಂದುತ್ತವೆ. ಹಾಗಾದರೆ ವೇಲೆನ್ಸಿ ಅಥವಾ ಸಂಯೋಗ ಸಾಮರ್ಥ್ಯ ಎಂದು ತಿಳಿಯುತ್ತಲ್ಲವೇ ಮಕ್ಕಳೇ? ಈಗ ನೀವು ರಾಸಾಯನಿಕ ಸಂಯುಕ್ತಗಳ ಅಣುಸೂತ್ರಗಳನ್ನು ಅಥವಾ ರಾಸಾಯನಿಕ ಸೂತ್ರಗಳನ್ನು ಬರೆಯುತ್ತೀರಿ ಅಲ್ಲವೇ? ರಾಸಾಯನಿಕ ಸೂತ್ರ ಬರೆಯಲು ಅನುಸರಿಸಬೇಕಾದಂತಹ ನಿಯಮಗಳು: ಮೊದಲನೆಯದಾಗಿ ಧಾತುಗಳ ವೇಲೆನ್ಸಿಗಳು ಕಡ್ಡಾಯವಾಗಿ ಹೊಂದಾಣಿಕೆಯಾಗಬೇಕು. ಇಲ್ಲಿ ಗಮನಿಸಿ ಮಕ್ಕಳೇ, ಸೋಡಿಯಂ ಪ್ಲಸ್ ಇದೆ ಅಲ್ವಾ? ಹಾಗೆ ಕ್ಲೋರೈಡ್ ಮೈನಸ್, ಇದು ಸೋಡಿಯಂ ಅಯಾನ್. Cl ಮೈನಸ್ ಅಂದರೆ ಕ್ಲೋರೈಡ್ ಅಯಾನ್. ಪ್ಲಸ್ ಅಂದರೆ ಎಂಥ ಅಯಾನ್ ಇದು? ಧನ ಅಯಾನ್. ಮೈನಸ್ ಅಂದರೆ ಋಣ ಅಯಾನ್. ಪ್ಲಸ್ ಅಂದರೆ ಇದು ಎಲೆಕ್ಟ್ರಾನನ್ನು ಆ ಧಾತು ಕಳೆದುಕೊಂಡು ಧನ ಅಯಾನ್ ಆಗಿದೆ ಎಂದು ಸೂಚಿಸುತ್ತದೆ. ಹಾಗೆ ಮೈನಸ್ ಇದ್ದರೆ ಆ ಧಾತುವು ಮತ್ತೊಂದು ಧಾತುವಿನ ಪರಮಾಣುವಿನಿಂದ ಎಲೆಕ್ಟ್ರಾನನ್ನು ಪಡೆದುಕೊಂಡಿದೆ ಅಥವಾ ಸ್ವೀಕರಿಸಿ ಅದು ಋಣ ಅಯಾನ್ ಆಗಿದೆ. ಏಕೆಂದರೆ ಎಲೆಕ್ಟ್ರಾನುಗಳ ಸಂಖ್ಯೆ ಹೆಚ್ಚಾಗುವುದರಿಂದ ಅದು ಋಣ ಅಯಾನ್ ಆಗುತ್ತದೆ ಎಂದು ಅರ್ಥ. ಹಾಗಾದರೆ ಇಲ್ಲಿ ಸೋಡಿಯಂ ಎಷ್ಟು ಎಲೆಕ್ಟ್ರಾನ್ ಕಳೆದುಕೊಂಡಿದೆ? 1 ಎಲೆಕ್ಟ್ರಾನ್ ಕಳೆದುಕೊಂಡರೆ ಅದರ ವೇಲೆನ್ಸಿ ಎಷ್ಟು? 1. ಕ್ಲೋರೈಡ್ 1 ಎಲೆಕ್ಟ್ರಾನನ್ನು ಸ್ವೀಕರಿಸುವುದರಿಂದ ಸೋಡಿಯಂನಿಂದ ಅದರ ವೇಲೆನ್ಸಿ 1. ಮೊದಲು ನಾವು ಕ್ಯಾಟ್ ಅಯಾನ್ ಮತ್ತು ಆ್ಯನ್ ಅಯಾನ್ಗಳನ್ನು ಗಮನದಲ್ಲಿಟ್ಕೊಂಡು ಬರೀಬೇಕು. ಅಣುಸೂತ್ರಗಳನ್ನು ಬರೆಯಬೇಕಾದರೆ ಮಕ್ಕಳೇ, 2ನೇ ನಿಯಮವನ್ನು ಗಮನಿಸಿ. ನಾವು ರಾಸಾಯನಿಕ ಸೂತ್ರ ಬರೆಯುವಂತಹ ಯಾವುದೇ ಸಂಯುಕ್ತವು ಲೋಹ ಮತ್ತು ಅಲೋಹಗಳನ್ನು ಹೊಂದಿದ್ದಾಗ ಅಣುಸೂತ್ರ ಬರೆಯುವಾಗ ನಾವು ಲೋಹದ ಸಂಕೇತವನ್ನು ಮೊದಲು ಬರೆಯಬೇಕು, ಅಲೋಹದ ಸಂಕೇತವನ್ನು ನಂತರ ಬರೆಯಬೇಕು. ಇಲ್ಲಿ ಕೆಲವು ಉದಾಹರಣೆಗಳನ್ನು ಗಮನಿಸಿ ಮಕ್ಕಳೇ. ಸೋಡಿಯಂ ಕ್ಲೋರೈಡ್ನ ನಾವು ಅಣುಸೂತ್ರ ಬರೀಬೇಕಾದ್ರೆ NaCl ಎಂದು ಬರೆದಿದ್ದೇವೆ. ಇಲ್ಲಿ ಗಮನಿಸಿ. ಹಾಗಾದರೆ ಮೊದಲು ಸೋಡಿಯಂ ಲೋಹವಾಗಿದ್ದು ಕ್ಲೋರೈಡ್ ಅಲೋಹ. ಆದ್ದರಿಂದ ಮೊದಲು ನಾವು ಲೋಹದ ಸಂಕೇತವನ್ನು ಬರೆದುಕೊಳ್ಬೇಕು. ಎರಡನೇದಾಗಿ ಅಲೋಹದ ಸಂಕೇತವನ್ನು ಬರೆದುಕೊಳ್ಬೇಕು. ಹಾಗೆ ಕ್ಯಾಲ್ಶಿಯಂ ಲೋಹವಾಗಿದೆ, ಆಕ್ಸೈಡ್ ಅಯಾನ್ ಅಲೋಹವಾಗಿದೆ. ಆದ್ದರಿಂದ ಅದರ ಅಣುಸೂತ್ರ CaO. ಕ್ಯುಪ್ರಸ್ ಅಯಾನ್ ಇದು ಸಹ ಲೋಹದ ಅಯಾನ್, ಆಕ್ಸೈಡ್. ಅದರ ಅಣುಸೂತ್ರ CuO ಆಗಿದೆ. ಮೂರನೇ ನಿಯಮವನ್ನು ಗಮನಿಸಿ ಮಕ್ಕಳೇ. ನಾವು ಅಣುಸೂತ್ರ ಬರೆಯುವಂಥ ಸಂಯುಕ್ತವು ಬಹುಪರಮಾಣುೀಯ ಅಯಾನ್ಗಳನ್ನು ಹೊಂದಿದ್ದರೆ ಅಂತಹ ಅಯಾನ್ಗಳನ್ನು ನಾವು ಬ್ರಾಕೆಟ್ ಅಥವಾ ಕಂಸದೊಳಗೆ ಬರೆದು ಹೊರಗೆ
ಅನುಪಾತವನ್ನು ಬರೆಯಬೇಕು. ಇಲ್ಲಿ ಒಂದು ಉದಾಹರಣೆಯನ್ನು ಗಮನಿಸಿ ಮಕ್ಕಳೇ. CaHCO3 ಟ್ವೈಸ್ ಅಂತ ಓದ್ತೀವಿ ನಾವು ಇದನ್ನು. ಈ ಸಂಯುಕ್ತದ ಹೆಸರು ಕ್ಯಾಲ್ಶಿಯಂ ಹೈಡ್ರೋಜನ್ ಕಾರ್ಬೋನೇಟ್. ಹೈಡ್ರೋಜನ್ ಕಾರ್ಬೋನೇಟ್ ಎಂಬುದು ಋಣ ಅಯಾನ್ ಹೊಂದಿರುವಂಥದ್ದು. ಕ್ಯಾಲ್ಶಿಯಂ ಲೋಹೀಯ ಘಟಕ, ಹಾಗೆ ಹೈಡ್ರೋಜನ್ ಕಾರ್ಬೋನೇಟ್ ಎಂಬುದು ಅಲೋಹೀಯ ಘಟಕವಾಗಿದೆ. HCO3 ಎಂಬುದು ಬಹುಪರಮಾಣೀಯ ಅಯಾನ್ ಆಗಿದೆ. ಅಂದರೆ ಅದರಲ್ಲಿ 3 ಪರಮಾಣುಗಳಿವೆ, H, C ಮತ್ತು O. ಹೀಗೆ ಸಂಯುಕ್ತವು ಬಹುಪರಮಾಣೀಯ ಅಯಾನ್ಗಳಿಂದ ಆಗಿದ್ದರೆ ಅಂತಹ ಅಯಾನ್ಗಳನ್ನು ನಾವು ಕಂಸದೊಳಗೆ ಬರೆದು ಹೊರಗೆ ನಾವು ಅನುಪಾತವನ್ನು ನೋಡಿ ಮಕ್ಕಳೇ, ಗಮನಿಸಿ. ಇಲ್ಲಿ ಹೊರಗಡೆ ನಾವು ಅನುಪಾತವನ್ನು ಬರೆದಿದ್ದೇವೆ. ಇದು 3ನೇ ನಿಯಮ. ಮತ್ತೊಂದು ಉದಾಹರಣೆಯನ್ನು ಗಮನಿಸಿ ಮಕ್ಕಳೇ. ಕ್ಯಾಲ್ಶಿಯಂ ನೈಟ್ರೇಟ್. Ca ಎಂದರೆ ಕ್ಯಾಲ್ಶಿಯಂ, NO3 ಎಂದರೆ ನೈಟ್ರೇಟ್. ಇದು ಸಹ ಬಹುಪರಮಾಣೀಯ ಅಯಾನ್ ಆಗಿದೆ. ಅಂದರೆ ಒಂದಕ್ಕಿಂತ ಹೆಚ್ಚು ಪರಮಾಣು ಇದೆ ಅಲ್ವಾ, ಅದರಿಂದ ಇದು ಬಹುಪರಮಾಣೀಯ ಅಯಾನ್ ಆಗಿದೆ. ಈ ಪರಮಾಣೀಯ ಅಯಾನನ್ನು ನಾವು ಯಾವುದರಲ್ಲಿ ಸೂಚಿಸಿದ್ದೀವಿ? ಕಂಸದೊಳಗಡೆ ಸೂಚಿಸಿದ್ದೀವಿ. ಕ್ಯಾಲ್ಶಿಯಂನ ವೇಲೆನ್ಸಿ ಎಷ್ಟು? 2. ಅದನ್ನು ಕಂಸದ ಹೊರಗಡೆ ಸೂಚಿಸಿದ್ದೇವೆ. ಮಕ್ಕಳೇ, ಈಗ ನಾವು ಇದುವರೆಗೂ ತಿಳಿದುಕೊಂಡಂತಹ ನಿಯಮಗಳಿಗೆ ಅನುಸಾರವಾಗಿ ಅಣುಸೂತ್ರಗಳನ್ನು ಬರೆಯೋಣ. ಉದಾಹರಣೆ, ಹೈಡ್ರೋಜನ್ ಕ್ಲೋರೈಡ್ನ ಅಣುಸೂತ್ರದ ರಚನೆ. ಮೊದಲು ನಾವು ಸಂಕೇತಗಳನ್ನು ಬರೆದುಕೊಳ್ಬೇಕು. ಹೈಡ್ರೋಜನ್ ಕ್ಲೋರೈಡ್ನಲ್ಲಿರುವಂಥ ಧಾತುಗಳು ಯಾವ್ಯಾವುದು? ಹೈಡ್ರೋಜನ್, ಅದರ ಸಂಕೇತ ಬರೆದುಕೊಂಡಿದ್ದೀವಿ. ಹಾಗೆ ಕ್ಲೋರೈಡ್, ಅದರ ಸಂಕೇತ Cl ಬರೆದುಕೊಂಡಿದ್ದೀವಿ. ಎರಡನೇ ಹಂತ ನಾವು ಏನು ಮಾಡಬೇಕು? ಅವುಗಳ ವೇಲೆನ್ಸಿ ಅಥವಾ ಸಂಯೋಗ ಸಾಮರ್ಥ್ಯವನ್ನು ಬರೆದುಕೊಳ್ಬೇಕು. ಹೈಡ್ರೋಜನ್ನ ವೇಲೆನ್ಸಿ 1, ಕ್ಲೋರೈಡ್ನ ವೇಲೆನ್ಸಿ 1. ಹಾಗೆ ಮುಂದಿನ ಹಂತದಲ್ಲಿ ಏನಾಗಿದೆ? ವೇಲೆನ್ಸಿ ಅದಲು ಬದಲು ಮಾಡಬೇಕು. ಹೈಡ್ರೋಜನ್ನ ವೇಲೆನ್ಸಿ ನಾವು ಕ್ಲೋರೈಡ್ನ ಬಲಭಾಗದಲ್ಲಿ ಬರಿತೀವಿ, ಹಾಗೆ ಕ್ಲೋರೈಡ್ನ ವೇಲೆನ್ಸಿಯನ್ನು ಹೈಡ್ರೋಜನ್ ಕೆಳಭಾಗದಲ್ಲಿ ಬರಿತೀವಿ. ಎರಡರ ವೇಲೆನ್ಸಿ ಒಂದೊಂದೇ ಇರೋದ್ರಿಂದ ನಾವು ಅದನ್ನು ಬರದೇ ಇದ್ರೂ ಸಹ ಅದು ಒಂದು ಅಂತಲೇ ಅಲ್ವಾ ಅರ್ಥ. ಹಾಗಾಗಿ ಹೈಡ್ರೋಜನ್ ಕ್ಲೋರೈಡ್ ಸಂಯುಕ್ತದ ಅಣುಸೂತ್ರವೇನು ಮಕ್ಕಳೇ? HCl. ಹಾಗಾದರೆ ನೀವು ಮತ್ತೊಂದು ಸಂಯುಕ್ತದ ಅಣುಸೂತ್ರವನ್ನು ಬರೆಯಿರಿ ಮಕ್ಕಳೇ. ಹೈಡ್ರೋಜನ್ ಸಲ್ಫೈಡ್ನ ಅಣುಸೂತ್ರ. ಹಾಗಾದರೆ ಮೊದಲನೇ ಹಂತವೇನು? ಅದರಲ್ಲಿರುವ ಧಾತುಗಳನ್ನು ಗುರುತಿಸಿಕೊಳ್ಳಬೇಕು. ಯಾವ 2 ಧಾತುಗಳಿವೆ? ಹೈಡ್ರೋಜನ್ ಮತ್ತು ಸಲ್ಫರ್ ಎಂಬ 2 ಧಾತುಗಳಿವೆ. ಹಾಗಾದರೆ ಅವುಗಳ ಸಂಕೇತಗಳನ್ನು ಬರೆದುಕೊಳ್ಳಬೇಕು. ನೋಡ್ರಿ ಮಕ್ಕಳೇ, ಹೈಡ್ರೋಜನ್ ಸಂಕೇತ H ಅಂತ ಬರ್ಕೊಂಡ್ರಲ್ವಾ, ಹಾಗೆ ಸಲ್ಫೈಡ್ದು S, ಅಂದರೆ ಸಲ್ಫರ್ ಎಂಬ ಧಾತುವಿದೆ. ಈಗ ಅವುಗಳ ವೇಲೆನ್ಸಿಯನ್ನು ಬರೆದುಕೊಳ್ಳಬೇಕು. ಹೈಡ್ರೋಜನ್ನ ವೇಲೆನ್ಸಿ 1, ಸಲ್ಫರ್ನ ವೇಲೆನ್ಸಿ 2. ಈಗ ವೇಲೆನ್ಸಿಗಳನ್ನು ಅಡ್ಡ ಹಾಯಿಸಬೇಕು. ಅದರ ಅರ್ಥ ಹೈಡ್ರೋಜನ್ 2 ಸಲ್ಫರ್ನ ಪರಮ ಎಲೆಕ್ಟ್ರಾನ್ಗಳನ್ನು ಸಂಯೋಗ ಹೊಂದುತ್ತದೆ. ಸಲ್ಫರ್ ಹೈಡ್ರೋಜನ್ನ 1 ಎಲೆಕ್ಟ್ರಾನ್ನೊಂದಿಗೆ ಸಂಯೋಗ ಹೊಂದಿ ಅಣುಸೂತ್ರವನ್ನು ಕೊಡುತ್ತದೆ ಅಥವಾ ಅಣು ಉಂಟಾಗುತ್ತದೆ. ಆಗ ಅದರ ಅಣುಸೂತ್ರವೇನು ಗಮನಿಸಿ ಮಕ್ಕಳೇ? H2S. ನೋಡ್ರಿ, ಇಲ್ಲಿ ವೇಲೆನ್ಸಿ ಅದಲು ಬದಲು ಆಗಿದೆ. ಸಲ್ಫರ್ನ ವೇಲೆನ್ಸಿ ಎಲ್ಲಿ ಬಂದಿದೆ? ಹೈಡ್ರೋಜನ್ನ ಕೆಳಭಾಗದಲ್ಲಿದೆ. ಹೈಡ್ರೋಜನ್ನ ವೇಲೆನ್ಸಿ ಸಲ್ಫರ್ನ ಕೆಳಭಾಗದಲ್ಲಿ, ಅಂದರೆ ಒಂದಿದೆ ಅಂತ ಅರ್ಥ ಅಲ್ವಾ. ಹಾಗಾಗಿ H2S ಅದರ ವೇಲೆನ್ಸಿ. ಮಕ್ಕಳೇ, ನಿಮ್ಮ ಪಠ್ಯಪುಸ್ತಕದಲ್ಲಿ ಕೆಲವೊಂದು ಸಂಯುಕ್ತಗಳ ಅಣುಸೂತ್ರಗಳನ್ನು ಕೊಟ್ಟಿರುತ್ತಾರೆ, ಅವುಗಳನ್ನು ಗಮನಿಸಿ. ಕಾರ್ಬನ್ ಟೆಟ್ರಾಕ್ಲೋರೈಡ್ನ ಅಣುಸೂತ್ರ ಬರೆಯುವುದು.
ಹಾಗಾದರೆ ಇದರಲ್ಲಿರುವಂಥ ಸಂಕೇತಗಳು ಕಾರ್ಬನ್ನ ಸಂಕೇತ Cl, ಕ್ಲೋರೈಡ್ನ ಸಂಕೇತ Cl. ವೇಲೆನ್ಸಿಯನ್ನು ಬರೆದುಕೊಳ್ಳಬೇಕು. ಕಾರ್ಬನ್ನ ವೇಲೆನ್ಸಿ 4, ಅಂದರೆ ಕಾರ್ಬನ್ನ 4 ಎಲೆಕ್ಟ್ರಾನುಗಳು ಕ್ಲೋರಿನೊಂದಿಗೆ ಸಂಯೋಗವಾಗುತ್ತವೆ. ಆದ್ದರಿಂದ ಅದರ ವೇಲೆನ್ಸಿ 4. ಕ್ಲೋರೈಡ್ದು ನಿಮಗೆ ಗೊತ್ತಿದೆ ಅಲ್ವ ಮಕ್ಕಳೇ, 1. ಈಗ ವೇಲೆನ್ಸಿಯನ್ನು ಅಡ್ಡ ಹಾಯಿಸಿದಾಗ ಅದರ ಅಣುಸೂತ್ರವೇನು ಗಮನಿಸಿ. Cl4. ಟೆಟ್ರಾ ಅಂದರೆ 4, ಆದ್ದರಿಂದ ಕಾರ್ಬನ್ ಟೆಟ್ರಾ ಕ್ಲೋರೈಡ್ ಎಂದು ಕರೆಯುತ್ತೇವೆ. ಈಗ ಅಣುಸೂತ್ರವನ್ನು ನೋಡಿ ನೀವು ಸುಲಭವಾಗಿ ಕಾರ್ಬನ್ನ ವೇಲೆನ್ಸಿ ಎಷ್ಟು? 4, ಕ್ಲೋರಿನ್ನ ವೇಲೆನ್ಸಿ 1 ಎಂದು ಸುಲಭವಾಗಿ ಹೇಳಬಹುದು. ಅಂದರೆ ಕಾರ್ಬನ್ 4 ಕ್ಲೋರೈಡ್ ಪರಮಾಣುಗಳೊಂದಿಗೆ ಸಂಯೋಗ ಹೊಂದಿದೆ ಎಂಬುದು ಅದರ ಅರ್ಥ. ಹಾಗೆಯೇ ಮೆಗ್ನೀಷಿಯಂ ಕ್ಲೋರೈಡ್ನ ಅಣುಸೂತ್ರವನ್ನು ಗಮನಿಸಿ ಮಕ್ಕಳೇ. MgCl2. Mg ವೇಲೆನ್ಸಿ 2, ಕ್ಲೋರೈಡ್ದು 1. ನೋಡ್ರ, ಅಯಾನ್, ಕ್ಯಾಟ್ ಅಯಾನ್ ಮತ್ತು ಆ್ಯನ್ ಅಯಾನ್ಗಳನ್ನು ಸೂಚಿಸಿದ್ದೇವೆ ನಾವಿಲ್ಲಿ. ಹಾಗಾಗಿ ಮೆಗ್ನೀಷಿಯಂ ಕ್ಲೋರೈಡ್ನ ಅಣುಸೂತ್ರವೇನು? MgCl2 ಎಂದು ಬರೆಯಬೇಕು. ಮೆಗ್ನೀಷಿಯಂ ಕ್ಲೋರೈಡ್ನಲ್ಲಿ ಮೆಗ್ನೀಷಿಯಂನ ಸಂಯೋಗ ಸಾಮರ್ಥ್ಯ ಎಷ್ಟು? 2. ಅಂದರೆ ಮೆಗ್ನೀಷಿಯಂ ಧಾತುವು ಕ್ಲೋರಿನ್ನ 2 ಪರಮಾಣುಗಳೊಂದಿಗೆ ಸಂಯೋಗ ಹೊಂದುತ್ತದೆ ಎಂದು ಸೂಚಿಸುತ್ತದೆ. ಮತ್ತಷ್ಟು ಉದಾಹರಣೆಗಳನ್ನು ಗಮನಿಸಿ ಮಕ್ಕಳೇ. ಅಲ್ಯೂಮಿನಿಯಂ ಆಕ್ಸೈಡ್. ಅಲ್ಯೂಮಿನಿಯಂನ ವೇಲೆನ್ಸಿ 3, ಆಕ್ಸೈಡ್ನ ವೇಲೆನ್ಸಿ 2. ಹಾಗಾಗಿ ಅಲ್ಯೂಮಿನಿಯಂ ಆಕ್ಸೈಡ್ನ ಅಣುಸೂತ್ರ Al2O3. ಹಾಗೆಯೇ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ನ ಸೂತ್ರ. ಕ್ಯಾಲ್ಶಿಯಂನ ಸಂಕೇತ Ca, OHನ ಸೂತ್ರ, ಹೈಡ್ರಾಕ್ಸೈಡ್ನ ಅಣುಸೂತ್ರ OH. ಅವುಗಳ ವೇಲೆನ್ಸಿ ಗಮನಿಸಿ. ಕ್ಯಾಲ್ಶಿಯಂನ ವೇಲೆನ್ಸಿ 2, ಹೈಡ್ರಾಕ್ಸೈಡ್ನ ವೇಲೆನ್ಸಿ 1. ಒಂದಕ್ಕಿಂತ ಹೆಚ್ಚಿರುವುದರಿಂದ ಇದನ್ನು ಕಂಸದಲ್ಲಿ ಬರೆಯಬೇಕು. CaOH ಟ್ವೈಸ್. ಇದು ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ನ ಅಣುಸೂತ್ರವಾಗಿದೆ. ಟ್ವೈಸ್ ಎಂದರೆ 2 ಎಂದು ಅರ್ಥ. ಹಾಗೆಯೇ ಸೋಡಿಯಂ ಕಾರ್ಬೋನೇಟ್ನ ಅಣುಸೂತ್ರವನ್ನು ಗಮನಿಸಿ. ಸೋಡಿಯಂನ ಸಂಕೇತ Na, ಕಾರ್ಬೋನೇಟ್ನ ಸೂತ್ರ CO3. ಸೋಡಿಯಂನ ವೇಲೆನ್ಸಿ 1, ಕಾರ್ಬೋನೇಟ್ನ ವೇಲೆನ್ಸಿ 2. ವೇಲೆನ್ಸಿ ಅಡ್ಡ ಹಾಯಿಸಿದಾಗ ಬರುವಂಥ ಅಣುಸೂತ್ರ Na2CO3. ಹಾಗಾದರೆ ನಿಮ್ಮ ಪಠ್ಯಪುಸ್ತಕದಲ್ಲಿ ಕೊಟ್ಟಿರುವಂತಹ ಮತ್ತೊಂದು ಅಣುಸೂತ್ರ ಅಮೋನಿಯಂ ಸಲ್ಫೇಟ್. ಅಮೋನಿಯಂನ ಸೂತ್ರ NH4, ಸಲ್ಫೇಟ್ ಅಯಾನಿನ ಅಣುಸೂತ್ರ SO4. ಅಮೋನಿಯಂನ ವೇಲೆನ್ಸಿ 1, ಸಲ್ಫೇಟ್ನ ವೇಲೆನ್ಸಿ 2. ಹಾಗಾಗಿ ಅಮೋನಿಯಂ ಸಲ್ಫೇಟ್ನ ಅಣುಸೂತ್ರ NH4 ಟ್ವೈಸ್. ನೋಡಿರಿ, ವೇಲೆನ್ಸಿ ಅದಲು ಬದಲಾಗಿದೆ. ಸಲ್ಫೇಟ್ನ ವೇಲೆನ್ಸಿ ಇಲ್ಲಿ ಬಂದಿದೆ ಕೆಳಭಾಗದಲ್ಲಿ, ಅಮೋನಿಯಂನ ವೇಲೆನ್ಸಿ ಇಲ್ಲಿ ಬಂದಿರುತ್ತದೆ. ಒಂದಿದ್ದಾಗ ನಾವು ಇಲ್ಲಿ ಕಂಸದಲ್ಲಿ ಬರೆಯೋದಿಲ್ಲ. ಹಾಗಾಗಿ ಅದರ ಅಣುಸೂತ್ರ NH4 ಟ್ವೈಸ್ SO4. ಮಕ್ಕಳೇ, ನಿಮ್ಮ ಪಠ್ಯಪುಸ್ತಕದಲ್ಲಿ ಕೆಲವು ಸೂತ್ರಗಳನ್ನು ಬರೆಯಿರಿ ಎಂದು ಕೊಟ್ಟಿರ್ತಾರೆ. ಹಾಗಾದರೆ ನೀವು ಅವುಗಳನ್ನು ಬರಿತೀರಲ್ವಾ? ಮಕ್ಕಳೇ, ಈಗ ನಾವು ಕೆಲವೊಂದು ಸಂಯುಕ್ತಗಳ ರಾಸಾಯನಿಕ ಸೂತ್ರಗಳನ್ನು ಈ ಒಂದು ಕಾರ್ಡ್ಗಳ ಮೂಲಕ ನಾವು ಜೋಡಿಸೋಣ. ನೋಡಿ ಮಕ್ಕಳೇ, ಇಲ್ಲಿ
ಅಲ್ಯೂಮಿನಿಯಂ ಆಕ್ಸೈಡ್, ಸೋಡಿಯಂ ಸಲ್ಫೇಟ್, ಮೆಗ್ನೀಷಿಯಂ ಕ್ಲೋರೈಡ್, ಹೈಡ್ರೋಜನ್ ಸಲ್ಫೈಡ್, ಅಲ್ಯೂಮಿನಿಯಂ ಕ್ಲೋರೈಡ್, ಕ್ಯಾಲ್ಶಿಯಂ ಸಲ್ಫೇಟ್, ಸೋಡಿಯಂ ಕಾರ್ಬೋನೇಟ್, ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್, ಹೀಗೆ ಕೆಲವೊಂದು ಸಂಯುಕ್ತಗಳನ್ನು ಕೊಟ್ಟಿರುತ್ತೇವೆ. ಇವುಗಳ ಅಣುಸೂತ್ರಗಳನ್ನು ನಾವು ಜೋಡಿಸಬೇಕು. ಉದಾಹರಣೆ ಸೋಡಿಯಂ ಕಾರ್ಬೋನೇಟ್. ಇಲ್ಲಿ ನೋಡಿ ಮಕ್ಕಳೇ, ಇಲ್ಲಿ ನಾವು ಈ ರೀತಿ ಕಾರ್ಡ್ಗಳನ್ನು ಸಿದ್ಧಪಡಿಸಿಕೊಂಡಿದ್ದೇವೆ. ಲೋಹೀಯ ಧಾತುಗಳು, ಅಲೋಹೀಯ ಅಯಾನ್ಗಳು. ಇದು ಯಾವ ರಾಸಾಯನಿಕ ಸೂತ್ರವಾಗಿದೆ? ಸೋಡಿಯಂ ಕಾರ್ಬೋನೇಟ್. ನಂತರ ಅವುಗಳ ವೇಲೆನ್ಸಿಯನ್ನು ಬರೆದುಕೊಂಡಿದ್ದೀವಿ. ನಂತರ ಅವನು ಸೇರಿಸಿದಾಗ ಒಂದು ಅಣುಸೂತ್ರವಾಗುತ್ತದೆ. ಅದು ಯಾವುದು ಅಂದರೆ ಹೆಸರು Na2CO3 ಅಂದರೆ ಸೋಡಿಯಂ ಕಾರ್ಬೋನೇಟ್. ಹಾಗೆಯೇ ಹೈಡ್ರೋಜನ್ ಸಲ್ಫೈಡ್. ಹೈಡ್ರೋಜನ್ ಸಲ್ಫೈಡ್ನ ಅಣುಸೂತ್ರ H2S. ಹಾಗೆಯೇ ಮೆಗ್ನೀಷಿಯಂ ಸಲ್ಫೇಟ್. ಈ ರೀತಿ ನಾವು ಕಾರ್ಡ್ಗಳನ್ನು ಜೋಡಿಸಿದಾಗ ಒಂದು ಅಣುಸೂತ್ರ ಬರುತ್ತದೆ. ಅದು MgSO4 ಅಂದರೆ ಮೆಗ್ನೀಷಿಯಂ ಸಲ್ಫೇಟ್. ಹಾಗೆಯೇ ಸೋಡಿಯಂ ಸಲ್ಫೇಟ್, ಕ್ಯಾಲ್ಶಿಯಂ ಕ್ಲೋರೈಡ್. ಈ ರೀತಿ ನಾವು ಸರಿಯಾದಂತಹ ಅಲೋಹೀಯ ಧಾತುಗಳನ್ನು ಜೋಡಿಸಿದಾಗ ನಮಗೆ ಒಂದು ಸಂಯುಕ್ತದ ಅಣುಸೂತ್ರ ಬರುತ್ತದೆ. ಹಾಗೂ ವೇಲೆನ್ಸಿಯನ್ನು ಗಮನಿಸಿದಾಗ ಬರುವಂಥ ಅಣುಸೂತ್ರ ಕ್ಯಾಲ್ಶಿಯಂ ಕ್ಲೋರೈಡ್. ಹಾಗೆಯೇ ಅಲ್ಯೂಮಿನಿಯಂ ಆಕ್ಸೈಡ್. ಅಲ್ಯೂಮಿನಿಯಂ ಆಕ್ಸೈಡ್ನ ಅಣುಸೂತ್ರ Al2O3. ಹಾಗೆ ಅಲ್ಯೂಮಿನಿಯಂ ಕ್ಲೋರೈಡ್ ವೇಲೆನ್ಸಿಯನ್ನು ಗಮನಿಸಿ ಮಕ್ಕಳೇ. ಅಲ್ಯೂಮಿನಿಯಂ ವೇಲೆನ್ಸಿ 3, ಕ್ಲೋರಿನ್ 1. ಹಾಗಾಗಿ ಅದರ ಅಣುಸೂತ್ರ AlCl3. ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ CaOH ಟ್ವೈಸ್. ನೋಡ್ರಿ, ಈ ರೀತಿ ನೀವು ಮನೆಗಳಲ್ಲಿರುವಂಥ ಕಾರ್ಡ್ಗಳನ್ನು ತಯಾರು ಮಾಡಿಕೊಂಡು ನಾವು ಈ ರೀತಿ ಅಣುಸೂತ್ರಗಳನ್ನು ರಚಿಸುವುದನ್ನು ಸುಲಭವಾಗಿ ಕಲಿಯಬಹುದು. ಮಕ್ಕಳೇ, ನಾವು ಈಗ ಟಾರ್ಷಿಯಾ ಗ್ರಿಡ್ ಎಂಬ ಚಟುವಟಿಕೆಯ ಮೂಲಕ ಅಣುಸೂತ್ರಗಳನ್ನು ಜೋಡಿಸೋಣ. ವಿದ್ಯಾರ್ಥಿಗಳೇ, ಇಲ್ಲಿರುವಂತಹ ಕಾರ್ಡ್ಗಳನ್ನು ಅವುಗಳ ಅಣುಸೂತ್ರಗಳಿಗನುಗುಣವಾಗಿ ಜೋಡಿಸೋಣ. ನೋಡಿ ಮಕ್ಕಳೇ, ಇಲ್ಲಿ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಸಂಯುಕ್ತವಿದೆ. ಅದರ ಅಣುಸೂತ್ರ CaOH ಟ್ವೈಸ್. ಹಾಗೆಯೇ MgCl2 ಇದು ಯಾವ ಸಂಯುಕ್ತದ ಅಣುಸೂತ್ರವಾಗಿದೆ? ನೋಡಿ ಮಕ್ಕಳೇ, ಇಲ್ಲಿದೆ ಇದರ ಕಾರ್ಡು. ನೋಡಿ, ಮೆಗ್ನೀಷಿಯಂ ಕ್ಲೋರೈಡ್. ಹೀಗೆ ಅದನ್ನು ಜೋಡಿಸಬೇಕು. ಹಾಗೆಯೇ ಈ ಸಂಯುಕ್ತ ಯಾವುದು? Al2O3. ಅಂದರೆ ಇದರ ಯಾವ ಸಂಯುಕ್ತದ ರಾಸಾಯನಿಕ ಹೆಸರು? ಅಲ್ಯೂಮಿನಿಯಂ ಆಕ್ಸೈಡ್. ನೋಡಿ ಮಕ್ಕಳು, ಅಲ್ಯೂಮಿನಿಯಂ ಆಕ್ಸೈಡ್ದು ಇಲ್ಲಿದೆ. ಇದನ್ನು ಈ ರೀತಿ ಕ್ರಮವಾಗಿ ಜೋಡಿಸಬೇಕು. ಹಾಗೆಯೇ ಇಲ್ಲಿ ಸೋಡಿಯಂ ನೈಟ್ರೇಟ್ ಅಂತ ಇದೆ. ಸೋಡಿಯಂ ನೈಟ್ರೇಟ್ನ ಅಣುಸೂತ್ರ ಇಲ್ಲಿದೆ ಮಕ್ಕಳ. ಇದನ್ನು ಈ ರೀತಿ ಜೋಡಿಸಿದ್ವಿ. ಹಾಗೆಯೇ ಇಲ್ಲಿ ಒಂದು ಸಂಯುಕ್ತವಿದೆ. ಅದು ಯಾವುದು ಅಂದರೆ ಅಮೋನಿಯಂ ಸಲ್ಫೇಟ್. ಹಾಗಾದರೆ ಅಮೋನಿಯಂ ಸಲ್ಫೇಟ್ನ ಕಾರ್ಡು ಇಲ್ಲಿದೆ. ಇದನ್ನು ನಾವೀಗ ಜೋಡಿಸೋಣ. ಹಾಗೆ ಇಲ್ಲಿ ಸೋಡಿಯಂ ಕಾರ್ಬೋನೇಟ್. ನೋಡಿ ಮಕ್ಕಳೇ, ಹೀಗೆ ನಾವು ಸಂಯುಕ್ತಗಳನ್ನು ಅವುಗಳ ಅಣುಸೂತ್ರಗಳಿಗೆ ಅನುಗುಣವಾಗಿ ಜೋಡಿಸಿದಾಗ ನಮಗೆ ಈ ರೀತಿ ಒಂದು ಆಕೃತಿ, ಸರಿಯಾದ ಆಕೃತಿ ಬರುತ್ತದೆ. ನಾವು ಸರಿಯಾಗಿ ಜೋಡಿಸಿದರೆ ಮಾತ್ರ ಈ ರೀತಿ ಗಣಿತದಲ್ಲಿರುವಂಥ ಒಂದು ಸರಿಯಾದ ಆಕೃತಿ ಬರುತ್ತದೆ. ನಾವು ಜೋಡಿಸಿರುವುದು ಸರಿ ಇದೆಯೋ ಇಲ್ಲವೆಂಬುದನ್ನು ಪರೀಕ್ಷಿಸೋಣ. ಸೋಡಿಯಂ ಕಾರ್ಬೋನೇಟ್ Na2CO3, ಅಮೋನಿಯಂ ಸಲ್ಫೇಟ್ Na4 ಟ್ವೈಸ್ SO4. ಹಾಗೆ ಇಲ್ಲಿ ಅಲ್ಯೂಮಿನಿಯಂ ಆಕ್ಸೈಡ್ Al2O3 ಸರಿಯಾಗಿದೆ. ಮೆಗ್ನೀಷಿಯಂ ಕ್ಲೋರೈಡ್ MgCl2, ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ CaOH ಟ್ವೈಸ್, ಸೋಡಿಯಂ ನೈಟ್ರೇಟ್ Na2CO3. ನೋಡಿದ್ರಲ್ವ ಮಕ್ಕಳೇ, ನೀವು ನಿಮ್ಮ ಮನೆಗಳಲ್ಲಿ ಈ ರೀತಿಯಾಗಿ ವೇಸ್ಟ್ ಇರುವಂತಹ
ವೆಡ್ಡಿಂಗ್ ಕಾರ್ಡ್ ಅವುಗಳನ್ನು ಬಳಸಿಬಿಟ್ಟು ಈ ರೀತಿ ಕಾರ್ಡ್ಗಳನ್ನು ರಚಿಸಿ ನೀವು ಈ ರೀತಿ ಚಟುವಟಿಕೆಯನ್ನು ಮಾಡೋದ್ರ ಮೂಲಕ ಸುಲಭವಾಗಿ ಅಣುಸೂತ್ರಗಳನ್ನು ನೆನಪಿನಲ್ಲಿಟ್ಕೊಳ್ಬೋದು. ಮಕ್ಕಳೇ, ಈಗ ನಾವು ಟಾರ್ಷಿಯಾ ಗ್ರಿಡ್ ಇದರ ಮೂಲಕ ಧಾತುಗಳ ಸಂಕೇತಗಳನ್ನು ಜೋಡಿಸುವಂತಹ ಮತ್ತೊಂದು ಚಟುವಟಿಕೆಯನ್ನು ಮಾಡೋಣ. ನೀವಿಲ್ಲಿ ನೋಡ್ತಾ ಇರೋದು ಕೆಲವು ಧಾತುಗಳ ಹೆಸರು ಮತ್ತು ಅವುಗಳ ಸಂಕೇತಗಳನ್ನು ನೀಡಲಾಗಿದೆ. ನಾವೀಗ ಆ ಕಾರ್ಡ್ಗಳನ್ನು ಅವುಗಳ ಸಂಕೇತಗಳಿಗೆ ಅನುಗುಣವಾಗಿ ಜೋಡಿಸಬೇಕು. ನೋಡಿ ಮಕ್ಕಳೇ, ಈ ರೀತಿ ಕಾರ್ಡ್ಗಳನ್ನು ನಾವು ಜೋಡಿಸ್ತಾ ಹೋಗಬೇಕು. ನೋಡಿ, ಇಲ್ಲಿ ಎಯು ಅಂದರೆ ಅದು ಚಿನ್ನದ ಸಂಕೇತ. ಆ ಚಿನ್ನದ ಕಾರ್ಡ್ ಎಲ್ಲಿದೆ ಅದನ್ನು ಹುಡುಕಿ ನಾವು ಈ ರೀತಿ ಜೋಡಿಸಬೇಕು. ನೋಡ್ತಾ ಇದ್ದೀರಲ್ವ ಮಕ್ಕಳೇ, ಹೀಗೆ ಜೋಡಿಸ್ತಾ ಹೋದಾಗ ನಮಗೆ ಒಂದು ಆಕೃತಿ ಬರುತ್ತದೆ. ಎನ್ ಅಂದರೆ ನೈಟ್ರೋಜನ್, ಹಾಗೆ ಇಲ್ಲಿ Mg ಅಂದರೆ ಅದು ಮೆಗ್ನೀಷಿಯಂನ ಸಂಕೇತವಾಗಿದೆ. ನೋಡಿದ್ರಲ್ವ ಮಕ್ಕಳೇ, ಈ ರೀತಿ ನಾವು ಸರಿಯಾದ ರೀತಿಯಲ್ಲಿ ಧಾತುಗಳನ್ನು ಅವುಗಳ ಸಂಕೇತಗಳಿಗೆ ಅನುಗುಣವಾಗಿ ಜೋಡಿಸಿದಾಗ ಈ ಒಂದು ನಮಗೆ ಆಕೃತಿ ದೊರೆಯುತ್ತದೆ. ಈ ರೀತಿ ನೀವು ಮನೆಗಳಲ್ಲಿ ಕಾರ್ಡ್ಗಳನ್ನು ಕಟ್ ಮಾಡಿಬಿಟ್ಟು ಈ ರೀತಿ ಸಂಕೇತಗಳನ್ನು ಬರೆದು ಜೋಡಿಸ್ತೀರಲ್ವ, ಇದಕ್ಕೆ ಟಾರ್ಷಿಯಾ ಗ್ರಿಡ್ ಎಂದು ಕರೆಯುತ್ತಾರೆ. ಮಕ್ಕಳೇ, ನಾವೀಗ ಅಣುರಾಶಿ ಎಂದರೇನು, ಅಣುರಾಶಿಯನ್ನು ಕಂಡುಹಿಡಿಯುವುದು ಹೇಗೆ ಎಂದು ತಿಳಿದುಕೊಳ್ಳೋಣ. ಈಗಾಗಲೇ ನಾವು ಪರಮಾಣು ರಾಶಿಯ ಬಗ್ಗೆ ತಿಳಿದುಕೊಂಡಿದ್ದೇವಲ್ಲವೇ? ಹಾಗಾದರೆ ಅಣುರಾಶಿ ಎಂದರೇನು? ವಸ್ತುವೊಂದರ ಅಣುವಿನಲ್ಲಿರುವ ಎಲ್ಲ ಪರಮಾಣುಗಳ ಪರಮಾಣು ರಾಶಿಗಳ ಒಟ್ಟು ಮೊತ್ತವೇ ಅಣುರಾಶಿಯಾಗಿದೆ. ಅಣುರಾಶಿ ಎಂದರೆ ವಸ್ತುವೊಂದರ ಅಣುವಿನಲ್ಲಿರುವ ಎಲ್ಲ ಪರಮಾಣುಗಳ ಪರಮಾಣು ರಾಶಿಗಳ ಒಟ್ಟು ಮೊತ್ತವೇ ಅಣುರಾಶಿಯಾಗಿದೆ. ಆದ್ದರಿಂದ ಪರಮಾಣು ರಾಶಿಮಾನ ಯುದಲ್ಲಿ ನಾವು ಅಟಾಮಿಕ್ ಮಾಸ್ ಯೂನಿಟ್ ಯುನಲ್ಲಿ ಅಣುಗಳ ಸಾಪೇಕ್ಷ ರಾಶಿಯನ್ನು ವ್ಯಕ್ತಪಡಿಸುತ್ತೇವೆ. ಹಾಗಾದರೆ ನಾವೀಗ ಅಣುರಾಶಿಯನ್ನು ಹೇಗೆ ಲೆಕ್ಕಾಚಾರ ಮಾಡುವುದು ಎಂದು ತಿಳಿಯೋಣ. ಉದಾಹರಣೆಯನ್ನು ಗಮನಿಸಿ ಮಕ್ಕಳೇ. ನೀರಿನ ಸಾಪೇಕ್ಷ ಅಣುರಾಶಿಯನ್ನು ಲೆಕ್ಕಾಚಾರ ಮಾಡುವುದು. ನೀರಿನಲ್ಲಿರುವಂತಹ ಎರಡು ಧಾತುಗಳ ಪರಮಾಣು ರಾಶಿಯನ್ನು ಗಮನಿಸಿ. ಹೈಡ್ರೋಜನ್ನ ಪರಮಾಣು ರಾಶಿ 1U, ಆಕ್ಸಿಜನ್ನ ಪರಮಾಣು ರಾಶಿಯನ್ನು 16U ಎಂದು ಕೊಟ್ಟಿದ್ದೇವೆ. ಹೀಗಾಗಿ 2 ಹೈಡ್ರೋಜನ್ ಪರಮಾಣುಗಳ ಮತ್ತು 1 ಆಕ್ಸಿಜನ್ ಪರಮಾಣುಗಳಿಂದ ಮಾಡಲ್ಪಟ್ಟಂತಹ ನೀರಿನ ಅಣುರಾಶಿಯನ್ನು ನಾವೀಗ ಕಂಡುಹಿಡಿಯಬೇಕು. ನೀರಿನ ಅಣುಸೂತ್ರವನ್ನು ಗಮನಿಸಿ. H2O ಅಂದರೆ 2 ಹೈಡ್ರೋಜನ್ ಪರಮಾಣುಗಳಿವೆ ಅಲ್ಲವೇ? ಹಾಗಾಗಿ ಮೊದಲು ನೀರಿನಲ್ಲಿರುವಂತಹ ಆ ಧಾತುವಿನ ಪರಮಾಣು ಸಂಖ್ಯೆಯನ್ನು ಬರೆದುಕೊಳ್ಬೇಕು. H 2 ಇರೋದ್ರಿಂದ ಫಸ್ಟ್ 2 ಬರೆದುಕೊಳ್ತೀವಿ ಮೊದಲು. ಇಂಟು ಅದರ ಪರಮಾಣು ರಾಶಿ ಎಷ್ಟು ಕೊಟ್ಟಿದ್ದೇವೆ? 1. 2 ಇಂಟು 1. ಒಂದು ಧಾತು ಆದ ನಂತರ ಪ್ಲಸ್ ಎಂದು ಹಾಕಬೇಕು. ಏಕೆಂದರೆ ಪರಮಾಣು ರಾಶಿಯನ್ನು ನಾವು ಕೂಡೋದ್ರಿಂದ ತಾನೇ ಅಣುರಾಶಿ ಬರೋದು. ಹಾಗಾಗಿ ಪ್ಲಸ್ ಅಂತ ಹಾಕಬೇಕು. ನಂತರ ಮುಂದಿನ ಧಾತು ಯಾವುದು? ಆಕ್ಸಿಜನ್. ಎಷ್ಟು ಪರಮಾಣು ಇದೆ? ಮೊದಲು ಪರಮಾಣುವಿನ ಸಂಖ್ಯೆ ಬರ್ಕೊಳ್ಬೇಕು. 1 ಇಂಟು ಅದರ ಪರಮಾಣು ರಾಶಿ ಅಂದರೆ ಆಕ್ಸಿಜನ್ನ ಪರಮಾಣು ರಾಶಿ ಎಷ್ಟಿದೆ? 16. ಹಾಗಾಗಿ ನಾವೇನು ಬರ್ಕೊಂಡಿದ್ದೀವಿ ಇಲ್ಲಿ? 16ನ್ನ ಬರೆದಿದ್ದೀವಿ. 2 ಅಂದರೆ 2, 16 ಅಂದರೆ 16. 2 + 16 ಎಷ್ಟು ಮಕ್ಕಳೇ? 18 ಅಲ್ವಾ? ಹಾಗಾದ್ರೆ 18U ಎಂಬುದು ಏನು? ನೀರಿನ ಸಾಪೇಕ್ಷ ಅಣುರಾಶಿಯಾಗಿದೆ. ಹೀಗೆ ಸಂಯುಕ್ತದಲ್ಲಿರುವಂತಹ ಪರಮಾಣುಗಳು ಮತ್ತು ಆ ಧಾತುವಿನ ಪರಮಾಣು ರಾಶಿಗಳನ್ನು ನಾವು ಕೂಡೋದ್ರಿಂದ ಬರದೆ ನಮಗೆ ಇದೇ ಅಣುರಾಶಿ ಆಗಿರುತ್ತದೆ. ಮತ್ತೊಂದು ಉದಾಹರಣೆಯನ್ನು ಗಮನಿಸಿ. HNO3
HNO3 ಅಂದರೆ ನೈಟ್ರಿಕ್ ಆಮ್ಲದ ಅಣುರಾಶಿಯನ್ನು ಕಂಡುಹಿಡಿಯುವುದು. ಸೂತ್ರವನ್ನು ಬರೆದುಕೊಳ್ಬೇಕು. ಮೊದಲು H ನ ಪರಮಾಣು ರಾಶಿ, N ಅಂದರೆ ನೈಟ್ರೋಜನ್ ಪರಮಾಣು ರಾಶಿ, ನಂತರ ಆಕ್ಸಿಜನ್ನ ಪರಮಾಣು ರಾಶಿ. H ಎಷ್ಟಿದೆ ಇಲ್ಲಿ? 1 ಇಂಟು ಅದರ ಪರಮಾಣು ರಾಶಿ ಎಷ್ಟು? 1 ಒಂದಲ್ವಾ? ಪ್ಲಸ್ ನೈಟ್ರೋಜನ್ ಎಷ್ಟು ಪರಮಾಣು ಇದೆ ಕೆಳಭಾಗದಲ್ಲಿ? ಎಷ್ಟು ಇಲ್ಲ ಅಂದರೆ ಏನರ್ಥ? 1 ಇದೆ ಅಂತಲ್ವಾ? ಹಾಗಾಗಿ 1 ಇಂಟು ನೈಟ್ರೋಜನ್ನ ಪರಮಾಣು ರಾಶಿ ಎಷ್ಟು? 14. 1 ಇಂಟು 14 ಅಂದರೆ ಎಷ್ಟು? 14. ಹಾಗೆ ಆಕ್ಸಿಜನ್ ಎಷ್ಟು ಪರಮಾಣು ಇದೆ? 3 ಪರಮಾಣು ಇದೆ. 3 ಇಂಟು ಆಕ್ಸಿಜನ್ನ ಪರಮಾಣು ರಾಶಿ ಎಷ್ಟು ಮಕ್ಕಳೇ? 16. ಹಾಗಾಗಿ 3 ಇಂಟು 16 ಎಷ್ಟು? 16 3 48. ಈಗ ಇವುಗಳನ್ನು ನಾವು ಕೂಡಿದಾಗ 1 + 14 + 48 ಕೂಡಿದಾಗ ಬರುವುದು ಎಷ್ಟು? 63. ಇದೇ HNO3 ಅಥವಾ ನೈಟ್ರಿಕ್ ಆಮ್ಲದ ಅಣುರಾಶಿಯಾಗಿದೆ. ಹಾಗಾದರೆ ಅಣುರಾಶಿಯನ್ನು ಕಂಡುಹಿಡಿಯುವುದು ನಿಮಗೆ ತಿಳಿಯುತ್ತಲ್ಲವೇ ಮಕ್ಕಳೇ? ನಿಮ್ಮ ಅಭ್ಯಾಸದಲ್ಲಿರುವಂತಹ ಕೆಲವು ಸಂಯುಕ್ತದ ಅಣುರಾಶಿಯನ್ನು ನೀವು ಲೆಕ್ಕಾಚಾರ ಮಾಡ್ತೀರಲ್ವಾ ಮಕ್ಕಳೇ? ನಾವು ಈಗ ಘಟಕ ಸೂತ್ರ ರಾಶಿ ಎಂದರೇನು ಎಂಬುದನ್ನು ತಿಳಿದುಕೊಳ್ಳೋಣ. ವಸ್ತುವೊಂದರ ಘಟಕ ಸೂತ್ರ ರಾಶಿಯು ಅದರಲ್ಲಿರುವ ಎಲ್ಲ ಪರಮಾಣು ರಾಶಿಗಳ ಮೊತ್ತಕ್ಕೆ ಸಮವಾಗಿದೆ. ಘಟಕ ಸೂತ್ರ ರಾಶಿಯನ್ನು ನಾವು ಅಣುರಾಶಿಯನ್ನು ಲೆಕ್ಕಾಚಾರ ಮಾಡಿದಂತೆಯೇ ಮಾಡಲಾಗುತ್ತದೆ. ಇಲ್ಲಿ ಒಂದು ವ್ಯತ್ಯಾಸವೇನೆಂದರೆ ಅಯಾನುಗಳನ್ನು ಘಟಕಗಳಾಗಿ ಹೊಂದಿರುವಂಥ ವಸ್ತುಗಳ ಅಣುರಾಶಿ ಲೆಕ್ಕಾಚಾರ ಹಾಕುವಂಥ ಸಂದರ್ಭದಲ್ಲಿ ನಾವು ಘಟಕ ಸೂತ್ರ ರಾಶಿ ಪದವನ್ನು ಬಳಸುತ್ತೇವೆ. ಉದಾಹರಣೆ, ಅಯಾನಿಕ್ ಸಂಯುಕ್ತಗಳ ಅಣುರಾಶಿಯನ್ನು ಲೆಕ್ಕಾಚಾರ ಮಾಡಬೇಕಾದ್ರೆ ನಾವು ಘಟಕ ಸೂತ್ರ ರಾಶಿ ಎಂದು ಪರಿಗಣಿಸುತ್ತೇವೆ. ಉದಾಹರಣೆಗೆ ನಾವು ಇಲ್ಲಿ ಗಮನಿಸೋಣ. ಸೋಡಿಯಂ ಕ್ಲೋರೈಡ್ NaCl ಇದು ಒಂದು ಅಯಾನಿಕ್ ಸಂಯುಕ್ತವಾಗಿದ್ದು ಇದು ಅಯಾನ್ಗಳನ್ನು ಹೊಂದಿದೆ ಅಲ್ಲವೇ? ಸೋಡಿಯಂ ಅಯಾನ್ ಮತ್ತು ಕ್ಲೋರೈಡ್ ಅಯಾನ್. ಹಾಗಾದರೆ ಇದರ ಘಟಕ ಸೂತ್ರ ರಾಶಿಯನ್ನು ಕಂಡುಹಿಡಿಯುವುದು ಹೇಗೆ? ಸೋಡಿಯಂ ಎಷ್ಟು ಪರಮಾಣು ಇದೆ? ಸೋಡಿಯಂ ಕ್ಲೋರೈಡ್ನಲ್ಲಿ 1 ಅಲ್ವಾ ಮಕ್ಕಳೇ? ಹಾಗಾಗಿ ಇಲ್ಲಿ ನಾವು 1 ಬರಿತೀವಿ. 1 ಇಂಟು ಸೋಡಿಯಂನ ಪರಮಾಣು ರಾಶಿ ಎಷ್ಟು? 23 ಪ್ಲಸ್ Cl ಎಷ್ಟು ಪರಮಾಣು ಇದೆ? 1 ಇದೆ. ಇಂಟು ಅದರ ಪರಮಾಣು ರಾಶಿ 35.5. 23 23 ಪ್ಲಸ್ 35.5 ಕೂಡಿದಾಗ ಬರುವುದು ನಮಗೆ 58.5 U. ಇದೇ ಸೋಡಿಯಂ ಕ್ಲೋರೈಡ್ನ ಘಟಕ ಸೂತ್ರ ರಾಶಿಯಾಗಿದೆ. ಹಾಗೆ ಮತ್ತೊಂದು ಉದಾಹರಣೆ, ಕ್ಯಾಲ್ಸಿಯಂ ಕ್ಲೋರೈಡ್ನ ಘಟಕ ಸೂತ್ರ ರಾಶಿಯನ್ನು ಲೆಕ್ಕಾಚಾರ ಮಾಡಿ ಎಂದು ಉದಾಹರಣೆಯನ್ನು ನೋಡಿ ಗಮನಿಸಿ ಮಕ್ಕಳೇ. ಇಲ್ಲಿ ನಾವು ಕ್ಯಾಲ್ಸಿಯಂ ಪರಮಾಣು ಎಷ್ಟಿದೆ? ಅಲ್ಲಿ 1 ಇದೆ. 1 ಇಂಟು ಕ್ಯಾಲ್ಸಿಯಂನ ಪರಮಾಣು ರಾಶಿ 40. ಹಾಗಾಗಿ 1 ಇಂಟು 40 40 ಬರುತ್ತೆ. ಪ್ಲಸ್ ಕ್ಲೋರಿನ್ ಪರಮಾಣು ಎಷ್ಟಿದೆ? 2 ಇದೆ. ಹಾಗಾಗಿ 2 ಇಂಟು ಅದರ ಪರಮಾಣು ರಾಶಿ ಎಷ್ಟು? 35.5. 40 ಪ್ಲಸ್ 35.5 ಗುಣಿಸಿದಾಗ ನಮಗೆ 71 ಬರುತ್ತದೆ. ಈಗ 40 ಪ್ಲಸ್ 71 ಕೂಡಿದಾಗ 111 U ಬರುತ್ತದೆ. ಇದೇನಿದು 111 ಅನ್ನೋದು? ಕ್ಯಾಲ್ಸಿಯಂ ಕ್ಲೋರೈಡ್ನ ಘಟಕ ಸೂತ್ರ ರಾಶಿ. ನೋಡಿ ಮಕ್ಕಳು, ಇದು ಕೂಡ ಅಯಾನಿಕ್ ಸಂಯುಕ್ತ. ಕ್ಯಾಲ್ಸಿಯಂ ಧನ ಅಯಾನ್, ಕ್ಲೋರೈಡ್ ಋಣ ಅಯಾನ್. ಹಾಗಾದರೆ ನಿಮ್ಮ ಅಭ್ಯಾಸದಲ್ಲಿರುವಂತಹ ಈ ಕೆಲವೊಂದು ಸಂಯುಕ್ತಗಳ ಅಣುರಾಶಿಯನ್ನು ನೀವು ಕಂಡುಹಿಡಿತೀರಲ್ವ ಮಕ್ಕಳೇ? ವಿದ್ಯಾರ್ಥಿಗಳೇ, ಈಗ ನಾವು ಮೋಲ್ ಎಂದರೇನು, ಮೋಲ್ನ ಪರಿಕಲ್ಪನೆಯ ಬಗ್ಗೆ ತಿಳಿದುಕೊಳ್ಳೋಣ. ಇಲ್ಲಿ ಒಂದು ಸಮೀಕರಣವನ್ನು ಗಮನಿಸಿ ಮಕ್ಕಳೇ.
H2+O2 2H2O. ಹೈಡ್ರೋಜನ್ ಮತ್ತು ಆಕ್ಸಿಜನ್ ಒಂದಿಗೆ ಸಂಯೋಗ ಹೊಂದಿ 2 ನೀರಿನ ಅಣುಗಳನ್ನು ಉಂಟು ಮಾಡಿದೆ. ಎಷ್ಟು ಹೈಡ್ರೋಜನ್ ಅಣುಗಳಿವೆ? 2 ಹೈಡ್ರೋಜನ್ ಅಣುಗಳು. 1 ಆಕ್ಸಿಜನ್ ಅಣುವಿನೊಂದಿಗೆ ಸಂಯೋಗ ಹೊಂದಿದಾಗ 2 ನೀರಿನ ಅಣುಗಳನ್ನು ಉಂಟು ಮಾಡಿದೆ. ಹಾಗೆಯೇ ಅವುಗಳ ರಾಶಿಯನ್ನು ಗಮನಿಸಿ. 1 ಹೈಡ್ರೋಜನ್ದು 2 ಆದರೆ 2 ಹೈಡ್ರೋಜನ್ನ ರಾಶಿ 4. ಹಾಗೆ ಆಕ್ಸಿಜನ್ನ 1 ಪರಮಾಣುವಿನ ರಾಶಿ 16 ಆದರೆ 2 ಆಕ್ಸಿಜನ್ನ ಪರಮಾಣು ರಾಶಿ 32. ಹಾಗೆ ನೀರಿನ 1 ಅಣುವಿನ ರಾಶಿಯ ಆಗಲೇ ನೀವು ಕಂಡುಹಿಡಿದ್ರಲ್ವಾ, ಎಷ್ಟು ಬಂದಿತ್ತು? 18. 2 ನೀರಿನ ಅಣುವಿನ ರಾಶಿದಾದರೆ ಎಷ್ಟು? 2 × 18 36. ಯೂನಿಫೈಡ್ ಮಾಸ್ಗಳಲ್ಲಿ ನಾವು ಅದನ್ನು ವ್ಯಕ್ತಪಡಿಸಿದ್ದೇವೆ. ಹಾಗೆಯೇ ರಾಶಿಯನ್ನು ನಾವು ಗ್ರಾಮ್ಗಳಲ್ಲಿ ಕೂಡ ವ್ಯಕ್ತಪಡಿಸಿದ್ದೇವೆ. ಯಾವುದೇ ಪರಮಾಣು ರಾಶಿ ಮತ್ತು ಅಣುರಾಶಿಯನ್ನು ನಾವು ಗ್ರಾಮ್ಗಳಲ್ಲಿ ವ್ಯಕ್ತಪಡಿಸಿದರೆ ಅದನ್ನು ಗ್ರಾಮ್ ಪರಮಾಣು ರಾಶಿ ಮತ್ತು ಗ್ರಾಮ್ ಅಣುರಾಶಿ ಎಂದು ಕರೆಯುತ್ತೇವೆ. ಮಕ್ಕಳೇ, ನೀವು ದೈನಂದಿನ ಜೀವನದಲ್ಲಿ ಈ ಪದವನ್ನು ಬಳಸುತ್ತಿದ್ದೀರಿ ಅಲ್ಲವೇ? ಅದು ಏನೆಂದರೆ ಡಜನ್. ಹಣ್ಣಿನ ಅಂಗಡಿಯಲ್ಲಿ ಹೋದಾಗ ಬಾಳೆಹಣ್ಣನ್ನು 12 ಕೊಡ್ರಿ ಎಂದು ನೀವು ಕೇಳುವುದಿಲ್ಲ. ಬದಲಾಗಿ 1 ಡಜನ್ ಬಾಳೆಹಣ್ಣನ್ನು ಕೊಡಿ ಎಂದು ಕೇಳುತ್ತೀರಾ ಅಲ್ಲವೇ? ಹಾಗಾದರೆ ಆ ಹಣ್ಣಿನ ವ್ಯಾಪಾರಿ ಎಷ್ಟು ಹಣ್ಣುಗಳನ್ನು ಕೊಡುತ್ತಾನೆ? 12 ಬಾಳೆಹಣ್ಣುಗಳನ್ನು ಕೊಡುತ್ತಾನೆ. ಹಾಗಾದರೆ 1 ಡಜನ್ ಎಂದರೇನು? ಸಂಖ್ಯೆಗಳಲ್ಲಿ ಅದು ಎಷ್ಟು ಸೂಚಿಸುತ್ತದೆ? 12 ಎಂದು ಅರ್ಥ. ಅದು ಯಾವಾಗಲೂ ಬದಲಾಗುವುದಿಲ್ಲ. 1 ಡಜನ್ ಮಾವಿನ ಹಣ್ಣು ಕೊಡಿ ಎಂದರೂ ಕೂಡ ಅವನು 12ನ್ನೇ ಕೊಡುವುದು. ಹಾಗೆಯೇ 1 ಗ್ರಾಸ್ ಎಂದರೆ 144 ಎಂದರ್ಥ. ಉದಾಹರಣೆ, ನೀವು A4 ಶೀಟ್ ಪೇಪರು ಆ ಥರ ಕೊಂಡ್ಕೊಳ್ಬೇಕಾದ್ರೆ ಕೆಲವೊಂದನ್ನು ಗ್ರಾಸ್ಗಳಲ್ಲಿ ಕೊಡುತ್ತಾರೆ. 1 ಗ್ರಾಸ್ ಕೊಡಿ ಅಂದರೆ ಅರ್ಥ ಏನು? 144 ಇರುತ್ತದೆ ಆ ಸಂಖ್ಯೆ ಎಂದು ಅರ್ಥ. ಹಾಗೆಯೇ 1 ಮೋಲ್ ಅಂದರೆ ಏನು? 1 ಮೋಲ್ ಎಂಬುದು ಸಹ ಒಂದು ಸ್ಥಿರವಾದ ಸಂಖ್ಯೆಯನ್ನೇ ಹೊಂದಿದೆ. 1 ಮೋಲ್ ಎಂದರೆ ಎಷ್ಟು ಸಂಖ್ಯೆಗಳಿಗೆ ಸಮ ಎಂದರೆ 6.022 × 10⁻23 ಸಂಖ್ಯೆಗಳು ಎಂದರ್ಥ. ಎಷ್ಟು ದೊಡ್ಡದಾದ ಸಂಖ್ಯೆ ಅಲ್ಲವೇ? 6.022 × 10⁻23 ಸಂಖ್ಯೆಗಳಿಗೆ ಸಮ. ಅಂದರೆ 1 ಮೋಲ್ ನೀರಿನ ಅಣುವಿನಲ್ಲಿರುವಂತಹ ಅಣುಗಳ ಸಂಖ್ಯೆ ಎಷ್ಟು ಎಂದರೆ ಈ ಸಂಖ್ಯೆ ಆಗಿರುತ್ತದೆ. ಯಾವುದೇ ಒಂದು ಮೋಲ್ನಲ್ಲಿ 6.022 × 10⁻23 ಮೌಲ್ಯದ ಸ್ಥಿರ ಸಂಖ್ಯೆಯ ಕಣಗಳು, ಪರಮಾಣುಗಳು, ಅಣುಗಳು ಅಥವಾ ಅಯಾನ್ಗಳು ಕಂಡುಬರುತ್ತವೆ. ಈ ಮೋಲ್ ಎಂಬುದು ಪ್ರಾಯೋಗಿಕವಾಗಿ ಪಡೆದಂತಹ ಮೌಲ್ಯವಾಗಿದೆ. ಹಾಗಾದರೆ ಹಾಗಾದರೆ 1 ಮೋಲ್ = ವಸ್ತುವಿನ ಗ್ರಾಮ್ ಪರಮಾಣು ಅಥವಾ ಅಣುರಾಶಿ. 1 ಮೋಲ್ ಯಾವುದಕ್ಕೆ ಸಮ? ವಸ್ತುವಿನ ಗ್ರಾಮ್ ಪರಮಾಣು ರಾಶಿ ಅಥವಾ ಗ್ರಾಮ್ ಅಣುರಾಶಿಗೆ ಸಮನಾಗಿದೆ. ಯಾವುದೇ ವಸ್ತುವಿನ 1 ಮೋಲ್ನಲ್ಲಿ 6.022 × 10⁻23 ಸ್ಥಿರ ಸಂಖ್ಯೆಯ ಕಣಗಳಿರುತ್ತವೆ. ಮಕ್ಕಳೇ, ಈ ಭಾವಚಿತ್ರವನ್ನು ಗಮನಿಸಿ. ಮೋಲ್ನಲ್ಲಿರುವಂಥ ಈ ಸಂಖ್ಯೆಯನ್ನು ಕಂಡುಹಿಡಿದಂತಹ ವಿಜ್ಞಾನಿ ಅವೊಗಾಡ್ರೋ, ಇಟಲಿ ದೇಶದ ವಿಜ್ಞಾನಿ. ಈ ಸಂಖ್ಯೆಯನ್ನು ಅವೊಗಾಡ್ರೋ ಸಂಖ್ಯೆ ಎಂದು ಕೂಡ ಕರೆಯುತ್ತೇವೆ. ಯಾವ ಸಂಖ್ಯೆಯನ್ನು ಮಕ್ಕಳೇ? ಈ ಮೇಲಿದೆಯಲ್ವಾ 6.022 × 10⁻23. ಈ ಸಂಖ್ಯೆಯನ್ನು ನೀಡಿದವರು
ಅಮೆಡಿಯೋ ಅವೊಗಡ್ರೋ ಎಂಬ ವಿಜ್ಞಾನಿ. ಹಾಗಾಗಿ ನಾವು ಈ ಸಂಖ್ಯೆಯನ್ನು ಅವೊಗಡ್ರೋ ಸಂಖ್ಯೆ ಅಥವಾ ಅವೊಗಡ್ರೋ ಸ್ಥಿರಾಂಕ ಎಂದು ಕರೆಯುತ್ತೇವೆ. ಇಲ್ಲಿ ಒಂದು ಉದಾಹರಣೆಯನ್ನು ಗಮನಿಸಿ ಮಕ್ಕಳೇ. 1 ಮೋಲ್ ಕಾರ್ಬನ್ ಪರಮಾಣುಗಳು ಅಂದರೇನು? ನೀವೀಗ 1 ಡಜನ್ ಬಾಳೆಹಣ್ಣು ಅಂದರೆ ಎಷ್ಟು? 12 ಎಂದು ಹೇಳುತ್ತೀರಲ್ಲವೇ? ಹಾಗಾದರೆ 1 ಮೋಲ್ ಕಾರ್ಬನ್ ಪರಮಾಣುಗಳು ಎಂದರೆ ಎಷ್ಟು ಸಂಖ್ಯೆ? ಈ ಅವೊಗಡ್ರೋ ಸಂಖ್ಯೆಯನ್ನು ನಾವು ಹೇಳಬೇಕು. ಹಾಗಾದರೆ 1 ಮೋಲ್ ಕಾರ್ಬನ್ನಲ್ಲಿರುವ ಪರಮಾಣುಗಳೆಷ್ಟು? 6.022 × 10⁻23 ಕಾರ್ಬನ್ ಅಣುಗಳು. ಇದು ಒಂದು ಸ್ಥಿರವಾದ ಸಂಖ್ಯೆಯಾಗಿದೆ. 12 ಗ್ರಾಂ ಕಾರ್ಬನ್ನಲ್ಲಿರುವಂತಹ ಪರಮಾಣುಗಳೆಷ್ಟು ಎಂದರೂ ಸಹ ನಾವು ಈ ಸಂಖ್ಯೆ ಎಂದು ಹೇಳಬೇಕು. ಯಾಕೆಂದರೆ ಮೋಲ್ ಎಂಬುದು ಯಾವುದೇ ಗ್ರಾಮ್ ಅಣುರಾಶಿ ಮತ್ತು ಗ್ರಾಮ್ ಪರಮಾಣು ರಾಶಿಯಲ್ಲಿರುವ ಅಣುಗಳಾಗಿವೆ. ಇಲ್ಲಿ ಉದಾಹರಣೆಗಳನ್ನು ಗಮನಿಸಿ ಮಕ್ಕಳೇ. 12 ಗ್ರಾಂ ಕಾರ್ಬನ್ ಪರಮಾಣುಗಳಲ್ಲಿರುವಂಥ ಕಣಗಳು, 1 ಗ್ರಾಂ ಹೈಡ್ರೋಜನ್ನಲ್ಲಿರುವಂಥ ಕಣಗಳು ಸಹ ಅಷ್ಟೇ ಆಗಿದ್ದು ಸ್ಥಿರವಾಗಿದೆ. ಹಾಗೆಯೇ ಅಣುರಾಶಿ ಗ್ರಾಮ್ಗಳಲ್ಲಿ ಅದು ಸಹ ಅವೊಗಡ್ರೋ ಸಂಖ್ಯೆಗೆ ಸಮನಾಗಿದೆ. ಹಾಗಾದರೆ ಮೋಲ್ ಎಂದರೇನು? ಮೋಲ್ನ ಸ್ಥಿರವಾದ ಸಂಖ್ಯೆ ಏನು? ಅವೊಗಡ್ರೋ ಸಂಖ್ಯೆ ಎಂದರೇನು? ತಿಳಿಯಿತಲ್ಲವೇ ಮಕ್ಕಳೇ? ಮಕ್ಕಳೇ, ಇದುವರೆಗೂ ನೀವು ಪರಮಾಣುಗಳು ಮತ್ತು ಅಣುಗಳು ಭಾಗ 3 ಈ ಅಧ್ಯಾಯದಲ್ಲಿ ತಿಳಿದುಕೊಂಡಂತಹ ಕಲಿಕಾಂಶಗಳು ಯಾವುವೆಂದು ಗಮನಿಸಿ. ಅಯಾನ್ ಅರ್ಥ, ಸಂಕೇತ ಮತ್ತು ರಾಸಾಯನಿಕ ಸೂತ್ರ, ಸಂಯೋಗ ಸಾಮರ್ಥ್ಯ, ರಾಸಾಯನಿಕ ಸೂತ್ರ ಬರೆಯುವ ವಿಧಾನ ಮತ್ತು ಅನುಸರಿಸಬೇಕಾದ ನಿಯಮಗಳು, ಮೋಲ್ನ ಪರಿಕಲ್ಪನೆ ಹಾಗೂ ಅವೊಗಡ್ರೋ ಸಂಖ್ಯೆ. ಧನ್ಯವಾದಗಳು.